ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಮನೋರಥಾಃ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಆಧ್ಯಾತ್ಮತೇಜಸಾ ನಿರಾಶೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಶ್ರೀ ಗುರುಭ್ಯೋ ನಮಃ. ಊಟದ ಕತೆ ಇನ್ನೂ ಮುಗ್ದಿಲ್ಲ, ಆಯಿತಾ? ಅಷ್ಟೇ, ಊಟದ ಕತೆಗಳೇ ಇರುವಂಥದ್ದು ಇಲ್ಲಿ. ಆದರೆ ಒಂದಂತೂ ಅರ್ಥ ಮಾಡಿಕೊಳ್ಳೋಣ, ನಮಗೆ ಇಲ್ಲಿ ಹೇಳಿದಂತೆ ಬದುಕಲಿಕ್ಕೆ ಆಗೋದಿಲ್ಲ. ನಮ್ಮ ಸಂಪ್ರದಾಯಗಳು ಅಥವಾ ಅಭ್ಯಾಸ ಹೀಗಾಗಿ ಹೋಗಿರ್ತದೆ. ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೋದು? ನಾಮಸ್ಮರಣೆ. ದೇವರ ನಾಮಸ್ಮರಣೆಯನ್ನು ಮಾಡಬೇಕು ಅನ್ನೋದೇ ವಿಶೇಷ ವಿಧಿ ಇರೋದು. ಈಗ ಉಪ್ಪನ್ನು ಕೈಯಿಂದ ಬಳಸಬಾರದು, ಅದು ಸ್ವೀಕಾರ ಮಾಡಬಾರ್ದು ಅಂತ. ಹಾಗಾಗಿ ಏನು, ಒಂದು ಸ್ಪೂನನ್ನು ನಾವೀಗ ನೋಡುವಂಥದ್ದು. ಮತ್ತು ವ್ಯಂಜನಗಳನ್ನು ಕೂಡ ಕೈಯಿಂದ ಬಳಸಬಾರದು. ಯಾವುದು ಚಟ್ನಿ, ಕೋಸಂಬರಿ, ಆ ಪಲ್ಯ, ಇಂತಹ ಐಟಮ್ಗಳನ್ನು ಕೂಡ ಕೈಯಿಂದ ಬಳಸಬಾರದು ಅಂತ ನಮ್ಗೆ ಅಭ್ಯಾಸ ಆಗಿ ಹೋಗಿದೆ. ಸ್ಪೀಡ್ ಬರುವುದಿಲ್ಲ, ಜನ ಜಾಸ್ತಿ ಆದಾಗ ಸ್ಪೀಡ್ ಆಗೋದಿಲ್ಲ. ಮತ್ತೊಂದು ನಮ್ಮ ಸಮಸ್ಯೆಗಳಿಂದಾಗಿ ನಾವು ಕೈಯಿಂದ ಬಳಸೋದು. ಈಗ ಶುದ್ಧ ಅಂತ ನೋಡುವಾಗ, ನೀವು ಕ್ಲೀನಿಂಗನ್ನು ನೋಡುವಾಗ ಏನು ಮಾಡ್ತಾರೆ? ಕೈಯಿಂದ ಬಳಸಬಾರ್ದು ಅಂತಲ್ವ? ಎಲ್ಲೆಲ್ಲಿ ನೀವು ಕೈ ಮುಟ್ಕೊಂಡಿರ್ತೀರ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಕೈಯಿಂದ ಬಳಸಬಾರದು ಅನ್ನೋದು ನಾವು ಶಾಸ್ತ್ರೀಯವಾಗಿ ನೋಡಿದರೂ ಕೂಡ ಶುದ್ಧಿ ಎಷ್ಟು ಗಮನ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಕೈಯಿಂದ ಹಾಕಿ ತೊಂದರೆ ಇಲ್ಲ, ಆ ಚಟ್ನಿ ಎಲ್ಲವೂ ಕೈಯಿಂದನೇ ಹಾಕ್ಸ್ತಾ ಹೋಗೋದು ಇದೆಯಲ್ಲ, ಆದರೆ ಅವರ ಕೈ ಎಷ್ಟು ಶುದ್ಧ ಇರ್ತದೆ. ಆಹಾರ, ದೇವರ ಪದಾರ್ಥ ನಾವು ಯಜ್ಞ ರೂಪದಲ್ಲಿ ಚಿಂತನೆ ಮಾಡುವಾಗ ಶುದ್ಧಿ, ಅದೇ ಆರೋಗ್ಯ ಕಾರಣ ಆಗುವಂಥದ್ದು. ಈ ದೃಷ್ಟಿಯಲ್ಲೂ ಕೂಡ ಇದೇನು ಹೊಸ ಫ್ಯಾಷನ್ ಅಲ್ಲ, ನೀವು ಸ್ಪೂನಲ್ಲೇ ಬಳಸಬೇಕು, ಕಂಡೀಷನ್ ಮಾಡ್ತಾರೆ, ಹೀಗಲ್ಲ. ಅರ್ಥ ಏನು? ವಾಸ್ತವವಾಗಿ ಅದು ಶಾಸ್ತ್ರೀಯವೇ. ಕೈಯಿಂದ ಬಳಸೋದು ತೊಂದರೆ ಇಲ್ಲ ಅಂತ ಬಂದರೂ ಕೂಡ ನಮ್ಗೆ ಗೊತ್ತಿಲ್ಲ. ಬೇಸಿಗೆಗಾಲದ ಬೆವರು ಬರ್ತದೆ, ತೆಗೆದು ಹಾಕ್ತೇವೆ ಅಲ್ವಾ? ಆಗ್ತದೆ, ಯಾರು ಹೊರತಲ್ಲ. ನಾವು ಇಲ್ಲಿರೋ ಸೆಕೆಯಲ್ಲಿ ಬೆವರು ಇರೋದು ಸಹಜ. ತೆಗೆದು ಹಾಕಿ ಬಳಸೋಕೆ ಕೊಟ್ಟರೆ ತಗೊಂಡು ಆಗ್ತದಲ್ವ? ಅಂದರೆ ಆ ಪದಾರ್ಥ ಅಶುದ್ಧ ಆಯ್ತಲ್ಲ. ಹಾಗಾಗಿ ಬಳಸುವಂಥದ್ದು ಬೇರೆ ಸಾಧನಗಳಿಂದ ಬಳಸಬೇಕು ನಿಯಮ ಇದು. ನಾವು ಪ್ರಯತ್ನ ಪಟ್ಟರೆ ಅಳವಡಿಸಿಕೊಳ್ಳಬಹುದು ಇದನ್ನು. ಇನ್ನು ಹೇಳುವಂಥದ್ದು, ಇಂಥದ್ದು ಮಾಡಿದಾಗ ನೋಡಿದಾಗ ಇಂಥವ್ರು ನೋಡಬಾರದು ಅಂತೆಲ್ಲ ಹೇಳಿದ್ದು ಕೆಲವು ಬಾರಿ ಅದು ಹೇಳ್ತಾರೆ. ಯಾವ ಅವೈಷ್ಣವರದ್ದು ಸ್ವೀಕಾರ ಮಾಡಬಾರ್ದು, ಹಾಗೆ ಮತ್ತೊಂದು ಅಂತೆಲ್ಲ. ಇದೆಲ್ಲ ವಿಚಾರ ಮಾಡುವಾಗ ನಾವು ಕಟ್ಟು ಬಿದ್ದಿರ್ತೇವೆ. ನಮ್ಮ ಬಾಂಧವ್ಯದಿಂದ ಕಟ್ಟು ಬಿದ್ದಿರಬಹುದು. ಅಂದರೆ ತರುವಂಥದ್ದು, ಕೊಡುವಂಥದ್ದು, ಈ ವ್ಯತ್ಯಾಸಗಳಿಂದಾಗಿ ಅಥವಾ ಇನ್ಯಾವುದೋ ಒಂದು ಸಂಬಂಧದಿಂದಾಗಿ ನಾವು ಅವಶ್ಯವಾಗಿ ಅಂಥವ್ರ ಜೊತೆ ಊಟ ಕೊಳ್ಳುವಂಥ ಪ್ರಸಂಗ ಬರ್ತದೆ. ಯಾವರಿಗೆ ದೇವರ ಬಗ್ಗೆ ನಂಬಿಕೆ ಇಲ್ಲದಿರುವವರು, ಅಥವಾ ಅನ್ಯ ದೇವರನ್ನು ವಿಶೇಷವಾಗಿ ನಂಬುವವರು, ಅಥವಾ ಅನ್ಯ ಗುರುಗಳನ್ನು ವಿಶೇಷವಾಗಿ ನಂಬುವವರು. ಕೆಲವರಿಗೆ ಬಾಬಾ ಇತ್ಯಾದಿ ಮೇಲೆ ನಂಬಿಕೆ ಜಾಸ್ತಿ ಇರ್ತದೆ, ದೇವರ ಬಗ್ಗೆ ಅಷ್ಟು ನಂಬಿಕೆ ಇರುವುದಿಲ್ಲ. ಇಂಥವರ ನಡುವೆ ಕೂಡ ನಾವು ಬದುಕ್ತಾ ಇರುತ್ತೇವೆ. ಸಮಾಜ ಅಂತಾಗುವಾಗ ಅವರ ನಡುವೆ ಕೂಡ ನಾವು ಕುಳಿತು ಊಟ ಮಾಡುವ ಪ್ರಸಂಗ ಬಂದಾಗ ಎಲ್ಲದಕ್ಕೂ ಪರಿಹಾರ ಒಂದೇ, ನಾಮಸ್ಮರಣೆ. ನಾವು ಎಷ್ಟು ಚಿಂತನ ಸಹಿತವಾಗಿ ದೇವರ ಪ್ರಸಾದ, ದೇವರ ನಾಮದ ಜೊತೆಗೆ ಸ್ವೀಕಾರ ಮಾಡ್ತೇವೋ ಅಲ್ಲಿರೋ ದೋಷವನ್ನು ಕಳೆಯುವ ಜವಾಬ್ದಾರಿ ಅವನು ವಹಿಸಿಕೊಳ್ಳುತ್ತಾನೆ. ಪ್ರಾರ್ಥನೆ ಇರಬೇಕು, ಶುದ್ಧದಿಂದಲೇ ನನ್ನ ಈ ಭೋಜನ ಯಜ್ಞವನ್ನು ಮಾಡಬೇಕೆಂಬ ದೀಕ್ಷೆ ಇದೆ. ಆದರೆ ಪರಿಸ್ಥಿತಿ ಹೀಗೆ ಒದಗಿ ಬಂದಿದೆ ಎನ್ನುವಂತಹ ದೀಕ್ಷೆ ಇದ್ದಾಗ ಇದೆಲ್ಲ ನಮಗೆ ಎಲ್ಲಿ ದೇವೇಂದ್ರ ತೀರ್ಥರು ಅಲ್ಲ, ಬಿಡಿ ಸನ್ಯಾಸಿಗಳು ಇದ್ದರು. ಅವರ ಕಥೆಯಲ್ಲಿ ಹೇಳುವಾಗ ಒಂದು ಕಥೆ ಹೇಳುತ್ತಾರೆ. ಒಬ್ಬ ಶಿಷ್ಯ, ಅವರಲ್ಲಿ ವಿಶೇಷವಾಗಿ ನಂಬಿದಂತಹ ಭಕ್ತ, ಬಂದು ಒಂದು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾ ಇದ್ದಂತೆ. ಆ ಕೆಲಸಕ್ಕೆ ಹೋಗುವವರು ಅಲ್ಲೇನು ಮಾಡಿದರು, ಮೊದಲು ಮನೆಯಿಂದ ಬುತ್ತಿ ಹಿಡ್ಕೊಂಡು ಹೋಗ್ತಾ ಇದ್ದ, ಸಮಸ್ಯೆ ಇರಲಿಲ್ಲ. ಅಲ್ಲಿ ಆ ಕಾರ್ಖಾನೆಯ ಆಡಳಿತ ಮಂಡಳಿ ಒಂದು ನಿಯಮ ತಂತಂತೆ, ಇನ್ನು ಹೊರಗಿಂದ ಆಹಾರ ತರಬಾರದು, ಇಲ್ಲಿಯೇ ಕ್ಯಾಂಟೀನ್ನಲ್ಲೇ ಆಹಾರ ಸ್ವೀಕಾರ ಮಾಡಬೇಕು ಅಂತ. ಅಲ್ಲಿ ಯಾವ ನಿಷಿದ್ಧ ಪದಾರ್ಥ ಅಂತ ನಾವು ಏನು ಒಂದು ನಿಯಮ ಇಟ್ಕೊಂಡಿರ್ತೇವೆ, ಕೆಂಪು ಬಣ್ಣದ ಮತ್ತು ಬೇರೆ ಬೇರೆ ಈ ಪದಾರ್ಥಗಳು, ಇವುಗಳನ್ನು, ಈ ತರಕಾರಿಗಳನ್ನು ಬಳಸ್ತಾರಲ್ಲಿ. ಯಾಕೆ ಎಲ್ಲರಿಗೂ ಬಳಸುವಂಥದ್ದು. ಹಾಗಾಗಿ ನಾನು ಅಲ್ಲಿ ಸ್ವೀಕಾರ ಮಾಡುವಾಗ
ನನಗೂ ಕೂಡ ಅದು ತಿನ್ನುವಂಥ ಪ್ರಸಂಗ ಬಂತಲ್ಲ, ನಾನು ಏನು ಮಾಡಬೇಕು ಅಂತ ಬಂದು ಗುರುಗಳ ಹತ್ರ ಕೇಳ್ಕೊಂಡ ಅಂತೆ. ಗುರುಗಳು ಹೇಳಿದ್ರಂತೆ, ಕಣ್ಣಿಗೆ ಕಂಡ ತೆಗೆದಿಡು, ದೊಡ್ಡ ದೊಡ್ಡ ಹೋಳು ಅದು ತುಂಡು ರೂಪದ ಕಂಡನ್ನು ತೆಗೆದಿಡು, ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡು. ಈ ರೀತಿಯಾಗಿ ಯಾವುದನ್ನು ತಿನ್ನಬಾರದು ಅಂತ ಕೇಳಿದ್ದೇನೋ ನಾನು ಅದು ಆಚರಣೆ ಮಾಡುವವನು, ಆದರೆ ಅಂಥ ಪದಾರ್ಥವನ್ನು ತಿನ್ನುವ ಪ್ರಸಂಗ ಬಂದಿದೆ, ಇದರಿಂದ ನೀನೇ ಪಾರು ಮಾಡಬೇಕು ಅಂತ ಪ್ರಾರ್ಥನೆ ಮಾಡು ದೇವರಲ್ಲಿ ಅಂತ ಕೇಳಿಕೊಳ್ಳು ಅಂತ ಹೇಳಿದ್ರಂಥವರು. ಇದಾಗಿ ಒಂದೇ ವಾರಕ್ಕೆ ಆ ನಿಯಮ ಏನು ಬಂದಿತ್ತು, ಆಡಳಿತ ಮಂಡಳಿ ಏನು ನಿಯಮ ತಂದಿದ್ರು ಆ ನಿಯಮ ಕ್ಯಾನ್ಸಲ್ ಆಯ್ತಂತೆ. ಅರ್ಥಾತ್ ಧರ್ಮ ನಿಷ್ಠೆ ನಮಗಿದ್ದರೆ ದೇವರು ನಮ್ಮ ಜೊತೆಗಿರ್ತಾರೆ. ನಮ್ಮ ನಿಷ್ಠೆ ಎಲ್ಲಿಯೇ ತನಕ ಅದು ಪರೀಕ್ಷೆ ಅಷ್ಟೇ. ತೊಂದರೆ ಇಲ್ಲ, ಇವತ್ತೊಂದಿನ ಅಲ್ಲ, ತೊಂದರೆ ಇಲ್ಲ. ನಾವು ಗಂಗಾ ಸ್ನಾನ ಮಾಡಲಿಕ್ಕೆ ಹೋಗ್ತೇವೆ, ಈಗ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಹೋಗ್ತೇವೆ, ಅಲ್ಲೊಂದಷ್ಟು ಅಲ್ವಾ ಸರ್ವಿಸ್ ಮಾಡ್ತಾರಲ್ವ, ನಿಮಗೆ ಏನು ತೊಂದರೆ ಇಲ್ಲ, ಗಂಗೆ ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇರೋದು, ಈಗ ತಿಂದು ಹೋಗಿ ಮುಳುಗಿ ಎದುರಾಯಿತು, ಶುದ್ಧವಾಗಿ ಬಿಡುತ್ತೇವೆ ಅನ್ನುವ ರೀತಿಯಲ್ಲಿ ಕಟ್ಲೆಟ್ ಏನೇನೋ ಆ ಕಡೆ ಈ ಕಡೆ ಹೋಗುವಾಗ ಬಾಯಿ ಚಪಲ್ ಹಿಂದೆ ತಿಂದಿದ್ದು ಅಲ್ವಾ, ಈಗ ಒಂದು ತಿಂದು ತೊಂದರೆ ಇಲ್ಲ, ಯಾರು ನೋಡುವವರಿಲ್ಲ. ಈ ರೀತಿ ಭಾವನೆ ಅಂದರೆ ನಮ್ಮ ಆ ದೀಕ್ಷೆ ಅನ್ನುವಂಥದ್ದು ಎಷ್ಟು ಗಟ್ಟಿ ಎಂಬುವ ಪ್ರಶ್ನೆ. ಹಾಗೆ ಈ ಆಹಾರ ಪದಾರ್ಥಗಳ ವಿಚಾರವೂ ಕೂಡ ಎಲ್ಲವೂ ಕೂಡ ನಮ್ಮ ಚಿಂತನೆಗಳಿಗೆ ವಿಹಿತವಾದದ್ದು ಹೇಗೆ ಅಂತ. ಮತ್ತು ತಿಂದದ್ದು ಹಲ್ಲಿಗೆ ಸಿಕ್ಕಾಕೊಳ್ತದೆ. ಇದನ್ನು ಏನು ಮಾಡಬೇಕು ಅಲ್ವಾ? ಯಾವುದೋ ಪದಾರ್ಥಗಳು, ನಾರು ಪದಾರ್ಥಗಳಿರಬಹುದು, ಇನ್ಯಾವುದು ಪದಾರ್ಥ ನಮ್ಮ ಹಲ್ಲಿನ ಆ ಚರ್ಮಗಳು ಸ್ವಲ್ಪ ಅಗಲವಾಗಿದ್ದು ಸಿಕ್ಕಿ ಹಾಕಿಕೊಳ್ಳುವಂಥದ್ದು ಏನೂ ಆಗ್ತದೆ, ಕಡ್ಡಿ ಹಾಕಿ ತೆಗಿಬೇಕು, ಮತ್ತೊಂದು ಆಚಮ್ಯ ತತ್ಕಾರ್ಯನ್ ದಂತಕಾಶಸ್ಯ ಭಕ್ಷಣಂ ಭೋಜನೆ ದಂತಲಗ್ನಾನಿ ನಿವೃತ್ಯ ಆಚಮನಂ ಚರೇತ್. ಹಲ್ಲಿನ ಸಿಕ್ಕಿ ಹಾಕಿದಂತಹ ಅವುಗಳನ್ನು ತೆಗೆದು ಹಾಕಿಯೇ ಆಚಮನ ಮಾಡಬೇಕು, ಊಟ ನಂತರದಲ್ಲಿ ಆಚಮನ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ತೆಗಿಲಿಕ್ಕಾಗಲಿಲ್ಲ, ಅದು ಲೇಪ ಅಂತ ಆಲೋಚನೆ ಮಾಡಬೇಕಂತೆ. ತೆಗಿಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಪ್ರಸಂಗ, ಒದ್ದಾಡಿದ್ವಿ ಲೇಪ ಅಂತ ಆಲೋಚನೆ ಮಾಡಬೇಕು, ಮತ್ತು ಇದು ಮಾಡಬಾರ್ದು ಅಂತ. ಒಂದೊಮ್ಮೆ ಹಲ್ಲಿಗೆ ಸಿಕ್ಕಿ ಹಾಕಿಕೊಂಡಿದ್ದು ಮತ್ತೆ ಬಂತು, ನುಂಗುವುದಲ್ಲ, ಹೊರಗಾಕ್ಬೇಕಂತ. ಕಷ್ಟಪಟ್ವಿ, ತೆಗಿಲಿಕ್ಕೆ ಆಗಲಿಲ್ಲ, ಇನ್ಯಾವ ಸಂದರ್ಭದಲ್ಲಿ ಅದನ್ನು ಬಂತು ಹೊರಗೆ, ಬಂದದ್ದನ್ನು ಹೊರಗೆ ಹಾಕಬೇಕು, ನುಂಗುವುದಲ್ಲ. ಅಲ್ಲ, ರುಚಿಯಾದದ್ದು ಉಳಿತು ಅಂತ. ಮತ್ತು ಅತಿಥಿಗಳನ್ನು ಆದರಿಸುವ ಬಗೆ, ಅತಿಥ್ಯಭ್ಯಾಗತಾನ್ ವಿಪ್ರಾನ್ ಪಾದೋ ಪ್ರಕ್ಷಾಲ್ಯ ಭಕ್ತಿತಃ. ಇದೆಲ್ಲ ನಮ್ಮಲ್ಲಿ ಕ್ರಮ ಯಾವುದೂ ಇಲ್ಲ. ಈಗ ಬಂದಂಥ ಅತಿಥಿಗಳ ಕಾಲನ್ನು ತೊಳೆಯುವಂತಹ ಯಾವ ಕ್ರಮಗಳು ಇಲ್ಲ ಈಗ. ಆದರೆ ಹಿಂದೊಂದು ಇತ್ತು ಅಂತ ಕೇಳಿದ್ದಿದೆ ನಾವು. ಮನೆಗೆ ಬಂದ ಬ್ರಾಹ್ಮಣ ಶ್ರಾದ್ದ ಇದೆ ಅಂತಾದರೆ ಆ ಬ್ರಾಹ್ಮಣನ ರೂಪದಲ್ಲಿ ಪಿತೃದೇವತೆಗಳು ಬರ್ತಾರೆ. ಹಾಗಾಗಿ ಅವರ ಪಾದವನ್ನು ತೊಳೆದು ಆ ನೀರನ್ನು ಪ್ರೋಕ್ಷಣೆ ತೀರ್ಥರೂಪದ ಸ್ವೀಕಾರ ಮಾಡಿದರೆ ಮಹಾಪುಣ್ಯ. ಈ ರೀತಿಯಾಗಿ ಮಾಡ್ತಾ ಇದ್ದವರು ಇದ್ದರು ಅಂತ ಕೇಳಿದ್ದಿದೆ. ಉಪವೇಶಾಸನೇಚೋ ಯೋಗ್ಯೇ ವೃದ್ಧಾನು ಕ್ರಮಶಸ್ತತ. ಇನ್ನು ಅವರ ಯೋಗ್ಯತಾನುಸಾರವಾಗಿ ವಯಸ್ಸು ಇತ್ಯಾದಿಗಳ ರೂಪದಲ್ಲಿ ಅವರಿಗೆ ಯೋಗ್ಯವಾದ ಆಸನವನ್ನು ಕೊಟ್ಟು ಯೋಗ್ಯ ಪಾತಾಣಿ ಸಂಸ್ಥಾಪ್ಯ ಮಂಡಲೇ ಚತುರಸ್ರಕ್ಕೆ, ಚತುರ್ಮಂಡಲವನ್ನು ಬರೆದು ಊಟವನ್ನು ಹಾಕುವಂಥ ಮಂಡಲ ಬರೆದು ಪಾತ್ರಾಣಿ ಸಮ್ಯಕ್ ನಿಕ್ಷಿಪ್ಯ ವಾಮಾಗ್ರಾಣಿ ಯಥಾವಿಧಿ ಎಂಬುದು ಊಟದ ವ್ಯವಸ್ಥೆ ಅಂತ. ಇಲ್ಲಿ ಯಾರಿಗೆ ಗೌರವ ಜಾಸ್ತಿ? ವಿದ್ಯಾವಯೋ ಅಧಿಕಾನಾಂತು ಪ್ರಥಮ ಸ್ಥಾನ ಮುಚ್ಚತೆ. ವಿದ್ಯೆಯಲ್ಲಿ ಯಾರು ಹೆಚ್ಚಿರ್ತಾರೋ ಅವರಿಗೆ ಗೌರವ ಕೂಡ ಜಾಸ್ತಿ ಅಂತೆ. ವಯಸ್ಸು ಮುಖ್ಯ ಆಗುವುದಿಲ್ಲ. ಇದು ಲೌಕಿಕ ವಿದ್ಯೆಯೋ ಅಥವಾ ಆಧ್ಯಾತ್ಮಿಕ ವಿದ್ಯೆಯೋ ಇದನ್ನು ತಿಳ್ಕೊಳ್ಬೇಕು. ಅನ್ಯೇಷಾಂ ಯಥಾಯೋಗ್ಯಂ ಇದು ಶಿಷ್ಟಾನುಶಾಸನಂ. ಇದು ತಿಳಿದವರ ರೀತಿ. ಹೀಗೆ ಗೌರವ ಕೊಡುವಾಗ ಅವರು ತಿಳಿದ ಜ್ಞಾನದ ಬಗ್ಗೆ ಗೌರವ ಅಂತ. ಅದನ್ನೇ ಶ್ರೀಮದ್ ಆಚಾರ್ಯರು ಉಲ್ಲೇಖ ಮಾಡ್ತಾರೆ ಮನುಸ್ಮೃತಿಯ ವಾಕ್ಯವನ್ನು ಭಗವದ್ಗೀತೆಯ ವ್ಯಾಖ್ಯಾನದಲ್ಲಿ, ಗೀತಾ ತಾತ್ಪರ್ಯದಲ್ಲೂ ಗೀತಾಭಾಷ್ಯ ಯಾವುದರಲ್ಲೂ. ವಿತ್ತಂ ಬಂಧು ವಯಕ್ಕರ್ಮ ವಿದ್ಯಾ ಚೈವತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ. ಗರಿಯು ಉತ್ತರೋತ್ತರಂ. ವಿದ್ಯೆ, ವಿತ್ತ ದುಡ್ಡಿದ್ದವರು, ಅಥವಾ ಬಂಧುಗಳು ನಮ್ಮ ಸಂಬಂಧದ ದೃಷ್ಟಿಯಿಂದ, ವಯಸ್ಸಿನಲ್ಲಿ ದೊಡ್ಡವರು ಅಂತ
ಕರ್ಮಾನುಷ್ಠಾನ ಮಾಡುವವರು, ವಿದ್ಯೆ. ಈ 5 ಕ್ರಮಶಃ ಒಂದಕ್ಕಿಂತ ಒಂದು ದೊಡ್ಡದು ಅಂತ. ದನ ಇದ್ದವರು ಕೊನೆ ಗ್ರೇಡು, ಕೊನೆ ದುಡ್ಡಿದ್ದವರಿಗೆ ನಾವು ದೊಡ್ಡಪ್ಪ ಏನು ಮಾಡಲಿಕ್ಕಿಲ್ಲ, ಜಾಸ್ತಿ ಕೊಟ್ಟಿದ್ದಾರೆ ಅವರಿಗೆ ಮೊದಲು ಕೂರಿಸ್ಬೇಕಾಗ್ತದೆ, ಮೊದಲು ತೀರುತ್ತಾ, ಇದೆಲ್ಲ ವ್ಯವಸ್ಥೆ ನಮ್ಮದು. ನಾವು ಆ ಸಂಕೋಲೆಯಲ್ಲಿ ಬಿದ್ದಿರುವ ಕಾರಣದಿಂದ ಈ ರೀತಿ ನಡೀತದೆ. ಆಮೇಲೆ ಬಂದು ಅಲ್ಲ ನಮ್ಗೆ ಬೇಕಾದವರು ಇಲ್ಲ ಗಲಾಟೆ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ, ನಾಳೆ ಅವ್ರ ಮನೆಗೆ ಹೋದಾಗ ನಂಗೆ ಅಗೌರವ ಆಗ್ತದೆ. ದುಡ್ಡಿದ್ದವರು ಆಮೇಲೆ ಬಂದು ನಮ್ಮ ಸಂಬಂಧಿಗಳು, ರಕ್ತ ಸಂಬಂಧ ಮೊದಲಾದ ಸಂಬಂಧಗಳಿಂದ ಕೊಡುವ ಗೌರವ ಇದು 4ನೇದು. ವಯಸ್ಸಿನಿಂದ ಗೌರವ ಕೊಡುವಂಥ 3ನೇದು. 2ನೇದು ಕರ್ಮ, ಅನುಷ್ಠಾನಗಳನ್ನು ಎಷ್ಟು ಮಾಡ್ತಾರೆ ಏನು ಇತ್ಯಾದಿಗಳು, ಅವರು ವರ್ಷದ ಈ ವ್ರತಗಳ ಆಚರಣೆ ಇವುಗಳೆಲ್ಲ ಕರ್ಮ ಅಂತ ಅನಿಸಿಕೊಳ್ಳುತ್ತದೆ, ಇದು ಆಚರಣೆ ಮಾಡುವವರು. ಮೊದಲನೆಯದು ಯಾವುದು? ಜ್ಞಾನಿ. ಶಾಸ್ತ್ರಗಳ ಜ್ಞಾನ ಎಷ್ಟು ಅವರು ತಿಳಿದಿದ್ದಾರೆ ಅವರಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ತಿಳಿಸಿಕೊಡ್ತಾರೆ. ಮತ್ತು ಅಸಮಾನಾಂ ಸಮಾಪೂಜಾ ಸಮಾನ ವಿಷಮ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭೃಷತೆ ಹಿ ಸಹ. ಸಮರಿಲ್ಲ, ಅಸಮಾನರು, ಆದರೆ ಅವರು ಸಮಾನವಾದ ಪೂಜೆ ಮಾಡಿದ್ದಾರೆ, ಇವರಲ್ಲಿ ಜ್ಞಾನ ಇದೆ, ಅವರಿಗೆ ಸಮಾನವಾಗಿ ದುಡ್ಡಿರುವವರಿಗೆ ನಾವು ಗೌರವ ಮಾಡಿದ್ದಾರೆ. ಇದು 1ನೇ ಗ್ರೇಡು, ಇದು 5ನೇ ಗ್ರೇಡು, ಎರಡನ್ನು ಸಮಾನ ಮಾಡಿದ್ದಾರೆ. ಅಥವಾ ಕರ್ಮದ ಅನುಷ್ಠಾನ ಚೆನ್ನಾಗಿರುವವರು ಅಥವಾ ನಮ್ಮ ಸಂಬಂಧಿಗಳು ಎಂಬ ದೃಷ್ಟಿಯಿಂದ ನೋಡುವಂಥದ್ದು, ಇದು ಯಾವುದೇ ವ್ಯತ್ಯಾಸ, ಎಲ್ಲರಿಗೂ ಸಮಾನವಾಗಿ ಗೌರವ ಮಾಡಿದರೆ ಅಂಥವರು ದೇವೋಪಿ, ದೇವರಾದರೂ ಕೂಡ, ದೇವತೆಗಳು ಕೂಡ ತಮ್ಮ ಪದದಿಂದ ತಮಗಿರುವ ಏನು ಪದವಿ ಅಂತ ಇದೆ ಅದರಿಂದ ಕೆಳಗೆ ಜಾರ್ತಾರೆ ಅನ್ನೋದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ನಮ್ಮ ಊಟದ ವಿಚಾರ ಇದು ಎಲ್ಲಾದರೂ ಅಷ್ಟೇ. ಈಗ ದಕ್ಷಿಣೆ ಮೊದಲಾದ ಕೊಡುವಾಗಲೂ ಕೂಡ ಇದೆಲ್ಲ ಚಿಂತನೆ ಇರಬೇಕು. ಹೇಗೆ ಯಾರು ಕೆಲವು ಕಡೆಯಲ್ಲಿ ಒಂದು ಸಂಪ್ರದಾಯ ಉಂಟು, ಅಂದರೆ ಮಠದಲ್ಲಿ ದಕ್ಷಿಣೆ ಕೊಡುವಾಗ ಯಾರು ದೇವರ ಸೇವೆ ಮಾಡ್ತಾರೆ, ಬಲ ಸೇವೆ ಮಾಡ್ತಾರೆ ಅವರಿಗೆ ಜಾಸ್ತಿ. ಇನ್ನು ಉಪವಾಸವಿದ್ದು ಈ ಉರುಳಿ ದೇವರ ನೈವೇದ್ಯ ತಯಾರು ಮಾಡ್ತಾರೆ ಅಂಥವರಿಗೆ ನೆಕ್ಸ್ಟು ಇಲ್ಲ ಸಮಾನ. ದೇವರ ಸೇವೆ ಬಲ ಸೇವೆ ಮಾಡುವವರು, ದೇವರ ಸೇವೆ ಮಾಡುವವರು ಅವರಿಗೆ ಮತ್ತೆ ಉರುಳಿ ಮಾಡುವವರಿಗೆ ಸಮಾನ. ಈ ಪರಿಚರ್ಯಗಳನ್ನು ಮಾಡ್ತಾರಲ್ಲ, ಈ ಪಾತ್ರೆ ತೊಳೆಯುವಂಥ ವ್ಯವಸ್ಥೆ ಇತ್ಯಾದಿಗಳು ಇವರು ಗ್ರೇಡ್ ಕಡಿಮೆ. ಇವರ ಮಧ್ಯದಲ್ಲಿ ಪಾರಾಯಣ ಇತ್ಯಾದಿಗಳನ್ನು ಸಂಕಲ್ಪ ಮಾಡಿಸುವವರು ಇವರು ಗ್ರೇಡ್ ಬೇರೆ. ಈ ದೈಹಿಕ ಶ್ರಮ ಅನ್ನುವಂಥದ್ದು ಬಲ ಸೇವೆ, ದೇವರ ಸೇವೆ ಮಾಡೋರು ಜಾಸ್ತಿ, ಮಧ್ಯಾಹ್ನ ತನಕ ಉಪವಾಸ ಇದ್ದು ಮಾಡಬೇಕು. ಹಾಗಾಗಿ ಕೆಲವರ ಮನೆಗಳಲ್ಲಿ ಈ ಕ್ರಮ ಅನುಸರಿಸ್ತಾರೆ, ಇಂಥವರಿಗೆ ಜಾಸ್ತಿ ಕೊಡಬೇಕು. ಈಗ ಈ ಬೇರೆ ಕರ್ಮ ಮಾಡುವವರು ಟಿಫನ್ ಮಾಡ್ಬೋದು, ಮತ್ತೊಂದು ವ್ಯವಸ್ಥೆ ಎಲ್ಲವೂ ಇದೆ ಅವರಿಗೆ ಅವಕಾಶ. ಈ ಕೆಲಸ ಮಾಡುವ ಅದಿರುವುದಿಲ್ಲ, ದೈಹಿಕ ಶ್ರಮ ಜಾಸ್ತಿ, ಅಂಥವರಿಗೆ ದಕ್ಷಿಣೆ ಕೊಡುವಾಗ ಜಾಸ್ತಿ ಕೊಡುವಂಥದ್ದು. ಮತ್ತು ಈ ಬೇರೆ ಅಂದರೆ ತಾರತಮ್ಯ ಅನ್ನುವಂಥದ್ದು ಎಲ್ಲ ಕಡೆಯೂ ಇದೆ. ಅವರವರ ಕರ್ಮ, ಅವರ ಸ್ಥಾನ ಈ ದೃಷ್ಟಿ ನೋಡಿಕೊಂಡು ಇರುವಂಥದ್ದು. ಅದೇ ಅಸಮಾನಂ ಸಮಾಪೂಜಾ ಸಮಾನಂ ಅಸಮಾತತ ಹೀಗೆ ಮಾಡಿದರೆ ಈಕ್ವಲ್ ಇರುವವರನ್ನು ಕೆಳಗೆ ಮೇಲೆ ನೋಡಿ ಮಾಡುವಂಥದ್ದು ಎಲ್ಲವೂ ಕೂಡ ತಪ್ಪು ಅಂತ ತಿಳಿಸಿಕೊಡ್ತಾರೆ. ಇನ್ನು ಎಲ್ಲ ಕರ್ಮಗಳನ್ನು ಅನಿರುದ್ಧಾದಿರೂಪೇಣ ವಿಶ್ವದೇವ ಪಿತೃಷ್ವಪಿ ಸ್ಥಿತ್ವಾ ಸಾರಂ ಪ್ರಗೃಹ್ಣಾಮಿ ಪಿತೃಣ ಗ್ರಹಣಾಯ ವೈ ಬ್ರಾಹ್ಮಣೇಶ್ವಪಿ ಸರ್ವೇಷು ಧ್ಯಾಯೇತ್ ಮಾಂ ಸಾರಗ್ರಾಹಿಣಂ ಸರ್ವತ್ರ ಮಾಂ ಸಮುದ್ದಿಶ್ಯ ಸರ್ವಕರ್ಮ ಸಮಾಚರೇ. ಎಲ್ಲ ಕರ್ಮವನ್ನು ಮಾಡುವಾಗ ನಾವೀಗ ಬ್ರಾಹ್ಮಣರ ಆರಾಧನೆ ಮಾಡ್ತಾ ಇದ್ದೇವೆ, ನೋಡುವಾಗ ನಮಗೆ ಇಂಥವರು ಕುಳಿತಿದ್ದಾರೆ ಅಂತೆ, ಆದರೆ ನಮ್ಮ ದೃಷ್ಟಿ ಹೇಗಿರಬೇಕು, ಅವರೊಳಗಿದ್ದು ಸ್ವೀಕಾರ ಮಾಡುವುದು ಭಗವಂತ. ಎಲ್ಲ ಕರ್ಮಗಳ ಫಲವನ್ನು ಕೊಡುವವನು ಅವನೇ ಆಗಿರೋದ್ರಿಂದ ಸ್ವೀಕಾರ ಮಾಡುವುದು ಅವನೇ ಎಂಬ ದೃಷ್ಟಿ ಇದ್ದು ವಿಶೇಷವಾಗಿ ನಾವು ಎಲ್ಲ ಕರ್ಮಗಳನ್ನು ಆಚರಣೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಮಾತು, ಎಲ್ಲರ ಒಳಗಿದ್ದು ಭೋಗಿಸುವ ನಾನು ಎಂಬುದಾಗಿ ಚಿಂತ ಮಾಡಿದವರಿಗೆ ಎಲ್ಲ ಶಾಂತಿ ವಿಶೇಷವಾಗಿ ಸಿಗ್ತದೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಹಾಗಾಗಿ ಯದ್ ಬ್ರಾಹ್ಮಣೇಭ್ಯೋ ಅನ್ನಂ ದದಾತಿ ತನ್ ಮನುಷ್ಯಜ್ಞ ಸಂತಿಷ್ಠತೆ. ಬ್ರಾಹ್ಮಣನಿಗೆ ಮಾಡುವಂತಹ ಅನ್ನದಾನ ಅನ್ನುವಂಥದ್ದು ಅದು ಮನುಷ್ಯಯಜ್ಞ ಅಂತ ಕರೆಸಲ್ಪಡ್ತದೆ. ಅಹಮ್ಮಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ, ಎಲ್ಲ ಕೃಷ್ಣನ ಮಾತೆ.
ಭುಂಕ್ತೆ ಹರಿಶುಭಾನ್ ಭೋಗಾನ್ ಇಂದ್ರಿಯೋಚಿತ ಸಂಸ್ಥಿತಃ ಪೂರ್ಣಾನಂದೋಪಿ ಭಗವಾನ್ ಕ್ರೀಡೆಯ ಭುಂಕ್ತ ಏವಹಿ ಎಂಬುವ ಮಾತು ಎಲ್ಲ ಭೋಗಗಳನ್ನು ಸುಖ ಎಂಬುವುದೆಲ್ಲನ್ನು ಕೂಡ ಭಗವಂತ ತಾನು ಸ್ವೀಕಾರ ಮಾಡ್ತಾನೆ ಎಂಬುವ ಚಿಂತನೆಗಳು ವಿಶೇಷವಾಗಿ ಶಾಸ್ತ್ರದಲ್ಲಿ ಬಂದಿದೆ. ಇನ್ನು ಅನ್ನದಾನಕ್ಕೆ ವಿಶೇಷವಾದ ಪ್ರಾಶಸ್ತ್ಯವನ್ನು ಕೊಟ್ಟಿದೆ. ಅನ್ನೇನ ಅನ್ನದಿಂದಾಗಿ ಪ್ರಾಣ ಇರುವಂಥದ್ದು, ಪ್ರಾಣದಿಂದ ಬಲ, ಬಲದಿಂದ ತಪ, ತಪದಿಂದ ಶ್ರದ್ಧೆ ಇತ್ಯಾದಿಗಳು ಆಗುವ ತಪಸ್ಸಿನಿಂದ ಭಗವತ್ ಅನುಗ್ರಹ. ಹಾಗಾಗಿ ತಸ್ಮಾತ್ ಅನ್ನಂ ದದತ್ ಸರ್ವಾಣಿ ಏತಾನಿ ದದಾತಿ. ಹಾಗಾಗಿ ಅನ್ನವನ್ನು ಕೊಟ್ಟರೆ ಅನ್ನದಿಂದ ಜೀವ. ಹಿಂದೆಲ್ಲ ಅಸ್ಥಿಗತ ಪ್ರಾಣ ಅಂತ ಇತ್ತು. ಅಂದರೆ 1000 ವರ್ಷ ತಪಸ್ಸು ಮಾಡಿದರು, ಅವರು ಕೃಷರಾಗಿದ್ದರು. ನಾವು ಹಿರಣ್ಯಕಶಿ ಮೊದಲ ತಪಸ್ಸು ನೋಡುವಾಗ ಎಲುಬು ಮಾತ್ರ ಇತ್ತು, ತಪಸ್ಸು ಮಾಡ್ತಾ ಇದ್ದರು. ಹೇಗೆ? ಅಸ್ಥಿಗತ ಪ್ರಾಣ ಅಂತಿತ್ತು, ಅಸ್ಥಿಯಲ್ಲಿ ಪ್ರಾಣ ಇತ್ತು. ಈಗ ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ಅನ್ನವನ್ನು ತಿಂದರೆ ಮುಖ ಅರಳುತ್ತದೆ. ಉಪವಾಸವಿದ್ವಿ, ಏಕಾದಶಿ, ದ್ವಾದಶಿನ ಹೊಟ್ಟೆಗೆ ಬಿತ್ತು, ಮುಖದಲ್ಲೊಂದು ಚೇತರಿಕೆ ಬಂತು. ಹಾಗಾಗಿ ಅನ್ನಗತ ಪ್ರಾಣ ಆಹಾರದಲ್ಲಿ ಇರುವಂಥದ್ದು. ಹಾಗಾಗಿ ಅನ್ನದೇ ಸರ್ವತೀರ್ಥಾನಿ, ಅನ್ನದೇ ಸರ್ವದೇವತಾ, ಅನ್ನದೇ ಸರ್ವಯಜ್ಞಾಶ್ಚ, ಅನ್ನದು ಹರಿರೇವ ಸಹ. ಅನ್ನದಾನದಿಂದ ಸರ್ವತೀರ್ಥಗಳು ಫಲ ಸಿಗ್ತದೆ, ಅನ್ನದಾನದಿಂದ ಸರ್ವ ದೇವತೆಗಳು ಪ್ರೀತರಾಗ್ತಾರೆ, ಅನ್ನದಿಂದ ಸರ್ವ ಯಜ್ಞ ಮಾಡಿದಂಥ ಫಲ ಸಿಗ್ತದೆ. ಆ ದೃಷ್ಟಿಯಲ್ಲಿ ಅನ್ನದು ಹರಿರೇವ ಸಹ, ಅನ್ನದನ್ನು ಕೊಡು, ಇದೆಲ್ಲ ಭಗವಂತನ ವಿಶೇಷವಾಗಿ ಪ್ರೀತಿ ಕಾರಣವಾಗ್ತದೆ ಅಂತ ಹೇಳುತ್ತಾ ದೇವರಿಗೆ ಅರ್ಪಿಸಿದ ಅನ್ನವನ್ನೇ ಕೊಡಬೇಕು, ಅದನ್ನು ಬಿಟ್ಟು ಇನ್ನು ಬೇರೆ ಅನ್ನವನ್ನು ಬಳಸಬಾರದು ಎಂಬ ನಿಯಮವನ್ನು ವಿಶೇಷ ತಿಳಿಸಿಕೊಡ್ತಾರದು. ತೀರ್ಥ ಸ್ವೀಕಾರ ಫಲ, ಭೋಜನಾಂತದಲ್ಲಿ ತೀರ್ಥ ಸ್ವೀಕಾರವನ್ನು ಮಾಡಿದರೆ ಇದು ನಮ್ಮಲ್ಲಿ ಈ ಕ್ರಮವೂ ಬಂದಿಲ್ಲ. ಆಪೋಷಣ ತೆಗೆದುಕೊಳ್ಳುವಾಗ ತೀರ್ಥವನ್ನು ತಗೊಳ್ಬೇಕಂತೆ. ತೀರ್ಥದಲ್ಲಿ ಆಪೋಷಣ ನಂತರದಲ್ಲ, ಹೇಗೆ ಊಟಕ್ಕೆ ಕುಳಿತುಕೊಳ್ಳುವಾಗ ತೀರ್ಥವನ್ನು ತೆಗೆದುಕೊಳ್ಳುತ್ತೇವೋ ಅದರಂತೆ ಮುಂದೆ ಆ ಭೋಜನ ಯಜ್ಞ ಮುಗಿಯಿತು, ಅಮೃತ ಅಪಿತಾನಮಸಿ ಅಂತ ತೆಗೆದುಕೊಳ್ಳುವಾಗಲೂ ಕೂಡ ತೀರ್ಥವನ್ನು ಸ್ವೀಕಾರ ಮಾಡಬೇಕು ಅನ್ನೋದನ್ನು ಹೇಳುತ್ತಾರೆ. ತದಸಂಕಲ್ಪ ಪ್ರಾಣಸ್ಥ ಹರಿಪ್ರೀತ್ಯರ್ಥಮಿತ್ಯಪಿ ಗಂಧಾಕ್ಷತಾದಿಭಿ ಪೂಜಾಂ ಬ್ರಾಹ್ಮಣಾನಾಂ ಪ್ರಕಲ್ಪಯೇತು. ಅಂದರೆ ಪ್ರಾಣನ ಒಳಗಿರುವ ಭಗವಂತ ಪ್ರೀತನಾಗಲಿ ಎಂಬುವ ದೃಷ್ಟಿಯಿಂದ ಅನ್ನದಾನವನ್ನು ಮಾಡಬೇಕು. ತತಸ್ತೀರ್ಥಾಧಿಕಂ ದದ್ಯ ತಾರತಮ್ಯ ಕ್ರಮೇಣತು. ಊಟಕ್ಕೆ ಕುಳಿತುಕೊಳ್ಳುವಾಗ ಈ ತಾರತಮ್ಯ ಕ್ರಮವಾಗಿ ತೀರ್ಥವನ್ನು ಕೊಡಬೇಕು ಅಂತ ಹೇಳಿ, ಭಕ್ತಾಯ ದೇವಂ ಪಾದೋದಂ, ಯಾರಿಗೆ ಕೊಡಬೇಕು? ಭಕ್ತರಿಗೆ ಮಾತ್ರ. ಶಾಂತಾಯ ಶುಭಕರ್ಮಣೆ, ಶಾಂತರಾಗಿರು ಶುಭಕರ್ಮನಿದ್ದವರಿಗೆ ಮಾತ್ರ. ಪಂಚಕಾಲ ವಿಧಿಜ್ಞಾಯ ತದುಷ್ಠಾನ ಶೀಲಿನಿ, 5 ಕಾಲವನ್ನು ತಿಳಿದು ಅನುಷ್ಠಾನವನ್ನು ಯಾರು ಮಾಡ್ತಾರೋ ಅನುಷ್ಠಾನ ಉಳ್ಳವರಿಗೆ ತೀರ್ಥವನ್ನು ಕೊಡಬೇಕು. ನನ್ನ ಆಸ್ತಿಕಾಯ ದಾತವ್ಯಂ, ದೇವರ ಬಗ್ಗೆ ನಂಬಿಕೆ ಇಲ್ಲದವರಿಗೆ ತೀರ್ಥವನ್ನು ಕೊಡಬಾರದು. ದಾತವ್ಯಂ ನಾಭ್ಯಸೂಯವೇ, ಪಾಷಂಡಿನೇ ನ ದಾತವ್ಯಂ ತೇಭ್ಯೋ ರಕ್ಷೇತ್ ಪ್ರಯತ್ನತಃ. ಇಂಥವರಿಂದ, ಪಾಷಂಡಿಗಳು ಯಾವ ಧರ್ಮದ ಬಗ್ಗೆ ಎಚ್ಚರ ಇಲ್ಲದವರು, ಕರ್ಮಾಚರಣೆಗಳ ಬಗ್ಗೆ ಶ್ರದ್ಧೆ ಇಲ್ಲದವರು, ಇವರೆಲ್ಲರೂ ಪಾಷಂಡಿಗಳೇ ಆಗ್ತಾರೆ. ಅಥವಾ ಅನ್ಯ ಮತವನ್ನು ನಂಬಿರುವವರು, ಇವರೆಲ್ಲರೂ ಕೂಡ ನಮ್ಮ ಮತದ ಬಗ್ಗೆ ದ್ವೇಷ ಮಾಡುವವರು, ಇಲ್ಲ ಇಂಥವರಿಗೆ ತೀರ್ಥವನ್ನು ಪ್ರಯತ್ನಪೂರ್ವಕವಾಗಿ ಕೊಡಬಾರದು. ಇನ್ನು ತೀರ್ಥ ಸ್ವೀಕಾರದ ಫಲಗಳು: ಅಸತಾಂ ಕಥನಂ ಹಿಂಸಾಂ ಅಭಕ್ಷ್ಯಾಣಾಂ ಚ ಭಕ್ಷಣಂ ಸಾಲಗ್ರಾಮ ಜಲಂ ಪೀತಂ ಸರ್ವಂ ದಹತಿ ಪಾತಕಂ. ಅಸತಾಂ ಕಥನಂ, ಸುಳ್ಳು ಹೇಳಿರುವಂಥದ್ದು, ಹಿಂಸೆ ಮಾಡಿರುವಂಥದ್ದು, ಅಭಕ್ಷ್ಯ ತಿನ್ನಬಾರ ಪದಾರ್ಥಗಳನ್ನು ಸ್ವೀಕಾರ ಮಾಡಿರುವಂಥದ್ದು, ಇಂಥ ಎಲ್ಲ ದೋಷವೂ ಕೂಡ ಶಾಲಗ್ರಾಮ ಜಲ ಸ್ವೀಕಾರ ಮಾಡೋದ್ರಿಂದ ಪರಿಹಾರ ಆಗ್ತದೆ. ಎಲ್ಲ ಅಲ್ಲಲ್ಲೇ ಸಮಾಧಾನ ಇದೆ. ನಿತ್ಯದಲ್ಲಿ ಹಾಗಾಗಿ ಮರೆಯದೆ ಸಾಲಿಗ್ರಾಮ ತೀರ್ಥ ಸ್ವೀಕಾರ ಮಾಡಬೇಕು. ನಿತ್ಯದಲ್ಲೂ ಅಭಕ್ಷ್ಯ ಭೋಕ್ಷ ನಡೀತಾ ಇರ್ತದೆ. ಹಾಗಾಗಿ ವಿಷ್ಣು ಪಾದೋದಕಂ ಪುಣ್ಯಂ ಪ್ರಾಶಯೇದ್ಯೋ ದಿನೇ ದಿನೇ 12 ಅಬ್ಧ ಉಪವಾಸಸ್ಯ ಫಲಂ ಪ್ರಾಪಣಿಟ್ ಅಸಂಶಯಂ. ನಿತ್ಯದಲ್ಲೂ ಕೂಡ ವಿಷ್ಣು ಪಾದೋದಕವನ್ನು ಸ್ವೀಕಾರ ಮಾಡಿದರೆ 12 ವರ್ಷ ಉಪವಾಸ ಮಾಡಿದ ಫಲ ಇದೆ. ಹಾಗಾಗಿ ಒಂದು ಕಡೆಯಲ್ಲಿ ಪುಣ್ಯದ ಆಸೆ ತೋರಿಸ್ತಾರೆ,
ಇನ್ನೊಂದು ಕಡೆಯಲ್ಲಿ ನರಕದ ಭೀತಿಯೂ ಇದ್ದೇ ಇದೆ. ಹಾಗಾಗಿ ಯಾವುದು ಯೋಗ್ಯವೋ ನಾವು ಎಲ್ಲ ವಿಷಯವನ್ನು ತಿಳಿದುಕೊಂಡೇ ಪಾನೀಯಂ ಪಾಯಸಂ ಸೂಪಂ ಘೃತಂ ಲವಣಮೇವಚ ಹಸ್ತದತ್ತಂ ನ ಭುಂಜೀತ. ಪಾನೀಯ ಕುಡಿಯುವಂಥದ್ದು ಕೈಯಿಂದ ಕೊಟ್ಟದ್ದು ಸ್ವೀಕಾರ ಮಾಡಿ, ಪಾಯಸ, ಸೂಪ, ಯಾವ ತೊವೆ, ಘೃತ, ಲವಣ ಇವೆಲ್ಲ ಕೈಯಿಂದ ಹಾಕಿದ್ದು ಸ್ವೀಕಾರ ಮಾಡಬಾರದು. ಎಲ್ಲ ಗೋಮಾಂಸ ಭಕ್ಷಣೆ ಸಮಾನವಾದದ್ದಂತ ಹೇಳ್ತಾರೆ. ಆಯಸೈನೇವ ಪಾತ್ರೇಣ ಬ್ರಾಹ್ಮಣೆ ನ ಪರಿವೇಶಯೇತ್. ಕಬ್ಬಿಣದ ಪಾತ್ರದಲ್ಲಿ ಬಳಸಬಾರದಂತೆ. ಕಾಂಸ್ಯ ದಾರುಮಹಿ ಪಾತ್ರೈ ಪರಿವೇಷಣಮಾಚರೇತ್. ಕಾಂಸ್ಯ ಕಂಚು ಅಥವಾ ಇದು ಯಾವುದು ಮರ, ದಾರುಮಹಿ ಪಾತ್ರೈ ಪರಿವೇಷಣಮಾಚರೇತ್, ಬಳಸುವಂಥದ್ದು ಈ ರೀತಿ ಅಂತ. ಪಚ್ಯತೆ ಏನ ಪಾತ್ರೇಣ ಶಾಕಮನ್ನಾದಿಕಂ ದ್ವಿಜೈ ಪರಿವೇಷಣ ನ ಕುರ್ವೀತ ತೇನಾನ್ನೇ ಪರಿವೇಶಯೇತ್. ಯಾವ ಪಾಕವನ್ನು ಮಾಡಿದ ಪಾತ್ರೆಯಲ್ಲಿ ಬಳಸಬಾರದು. ಎಷ್ಟು ಪಾತ್ರೆ ತೊಳಿಲಿಕ್ಕೆ ಹಾಕೋದು, ಎಷ್ಟು ಪಾತ್ರೆ ತೊಳೆಯುವುದು. ಪಚ್ಯತೆ ಏನ ಪಾತ್ರೇಣ ಶಾಕಂ ಅನ್ನಾದಿಕಂ, ಹಾಗಾಗಿ ಮಾಡಿದ ಪಾತ್ರೆಯಲ್ಲೇ ಬಳಸಬಾರದು. ಯದ್ಯೇಕ ಪಂಕ್ತೋ ವಿಷಮಂ ದದಾತಿ ಸ್ನೇಹ ಭಯಾದ್ವಾ ಯದಿವಾ ಅರ್ಥಹೇತೋ ವೇದೇಶು ದೃಶಾಂ ಋಷಿಭಿಶ್ಚ ಗೀತಾಂ ತಾಂ ಬ್ರಹ್ಮಹತ್ಯ ಮುನಯೋ ವದಂತಿ. ಒಂದೇ ಪಂಕ್ತಿಯಲ್ಲಿ ಕುಡಿತವರಿಗೆ ವ್ಯತ್ಯಾಸವಾಗಿ ಬಳಸುವಂಥದ್ದು. ಅಂದರೆ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ, ನಾವು ಬಳಸುವ ವ್ಯತ್ಯಾಸ ಅಲ್ಲ, ನಾವೇ ಹಾಕೋದ್ರಲ್ಲಿ ವ್ಯತ್ಯಾಸ ಮಾಡಿ. ಇವ್ರು ನಮ್ಗೆ ಬೇಕಾದವರು, ಇವರು ಜಾಸ್ತಿ ಹಾಕೋದು. ಏಕ ಪಂಕ್ತು, ಒಂದೇ ಪಂಕ್ತಿಯಲ್ಲಿ ಕುಳಿತಿದ್ದಾರೆ, ವಿಷಮಂ ದದಾತಿ ವ್ಯತ್ಯಾಸ ಮಾಡಿ ಬಳಸುವಂಥದ್ದು. ಸ್ನೇಹಾತ್ ನಮಗೆ ಬೇಕಾದವರು ಅಂತ, ಅಥವಾ ಭಯದಿಂದ ಭಯಾತ್, ಅಥವಾ ಅರ್ಥಹೇತು ಇವ್ರಿಗೆ ನಾ ಜಾಸ್ತಿ ಬಳಸಿದರೆ ನಮಗೇನೋ ಸಿಗ್ತದೆ ಲಾಭ ಅಂತ ದೃಷ್ಟಿಯಿಂದ ಬಳಸಿದರೆ ಅದು ಬ್ರಹ್ಮಹತ್ಯೆ ಮಾಡಿದಂತ ಆಗ್ತದೆ. ಊಟದ ವಿಚಾರದಲ್ಲಿ ತುಂಬ ಚಿಂತನೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಅಂತರ್ಯಾಮಿ ಚಿಂತನೆಯನ್ನು ನಾವು ಮಾಡ್ತೇವೆ. ಮಧ್ವಾಂತರ್ಗತ ಅಲ್ವಾ, ವಾಸುದೇವ ಸಂಘ ಅನಿರುದ್ಧಾತ್ಮಕ, ಇಂತಹ ಭಗವಂತನ ಇಂಥ ರೂಪ ಪ್ರೀತವಾಗಲಿ ಅಂತ. ಆದರೆ ಇದಕ್ಕೆಲ್ಲರೂ ಪ್ರಮಾಣ ಇದೆಯಾ ಎಂಬುವ ಪ್ರಶ್ನೆಯನ್ನು ಮಾಡಿಕೊಂಡು ಒಂದಷ್ಟು ಪ್ರಮಾಣಗಳನ್ನು ಅವರು ಸಂಗ್ರಹ ಮಾಡಿದ್ದಾರೆ. ಆಚಾರ್ಯರು ಭಾಷ್ಯ ಮೊದಲಾದದ್ದು ಕೊಟ್ಟದ್ದಲ್ಲಿ ಎಲ್ಲವೂ ಕೂಡ ಭಗವಂತನಿಗೆ ನನಗೆ ಇಷ್ಟ ಯಾರು, ವಾಯುದೇವರು, ಹಾಗಾಗಿ ಅವರ ಮೂಲಕವೇ ಸಲ್ಲಿಸಬೇಕು ಅಂತ ತಿಳಿಸಿಕೊಡ್ತಾರೆ. ಇನ್ನು ಅಮೃತ ಉಪಸರಣಮಸಿ ಅಮೃತ ಅಪಿದಾನಮಸಿ ಅಂತ ನೀರು ಸ್ವೀಕಾರ ಮಾಡ್ತೇವಲ್ಲ, ಇದು ವಾಯುದೇವರಿಗೆ ಬಟ್ಟೆಯಂತೆ ಅಂತ ಚಿಂತನೆ ಮಾಡಿದರೆ ಮೇಲ್ಲೋಕದಲ್ಲಿ ನಮಗೆ ವಿಶೇಷವಾಗಿ ವಸ್ತ್ರಲಾಭ ಆಗ್ತದೆ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಸ್ವೀಕಾರ ಮಾಡ್ತೇವೆ ತೀರ್ಥ ಅಲ್ವಾ, ಆಪೋಷಣ ತೆಗೆದುಕೊಳ್ಳುವಂಥದ್ದು. ತೆಗೆದುಕೊಳ್ಳುವಾಗ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಎಲ್ಲ ಪ್ರಾಣದೇವರ ಅನುಗ್ರಹ ವಿಶೇಷವಾಗಿ ಆಗ್ತದೆ ಅಂತ. ಪರಮಾತ್ಮನಃ ಮುಖ್ಯ ಅಧಿಷ್ಠಾನತ್ವೇನ ವಾಯುಸ್ಮರಣ ಮೂಲಕ ತತ್ಸ್ಮರಣಂ ಕರ್ತವ್ಯಂ ತಥಾ ಸತಿ ಸರ್ವಕಾರ್ಯಸಿದ್ಧಿ ಮೋಕ್ಷಸಿದ್ಧಿಶ್ಚ ಭವತಿ ಇತ್ಯುಕ್ತತ್ವಾತ್. ಅಂದರೆ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಎಂಬುದಾಗಿಯೇ ಸರ್ವಕರ್ಮವನ್ನು ಮಾಡಬೇಕು. ಇದರಿಂದಲೇ ಭಗವತ್ ಪ್ರೀತಿ, ನನಗೆ ತುಂಬ ಪ್ರೀತಿ ಯಾರು, ವಾಯುದೇವರು ಅಂತ ಭಗವಂತನು ಹೇಳಿದ ಮಾತುಗಳಿರುವುದರಿಂದ ಮಧ್ವಾಚಾರ್ಯರು ವಾಯುದೇವರ ಅವತಾರವಾದ ಕಾರಣ ಸಕಲ ಗುರುತ್ವೇನ ತನ್ನಿಷ್ಠತ್ವೇನ ಅಖಿಲ ಕರ್ಮ ಸಮರ್ಪಣ ಹರೋ ಕಾರ್ಯಮಿತಿ. ಹಾಗಾಗಿ ಇದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತಹಂ ತ್ವಿತಿ ಎಂಬ ಭಗವಂತನ ಮಾತಿದೆ. ನಾನು ಅಚ್ಯುತ, ಆದರೂ ಕೂಡ ಗುರುಗಳ ಮೂಲಕವೇ ನಾನು ಅನುಗ್ರಹ ಮಾಡುವಂಥ ಎಂಬ ಮಾತು ವಿಶೇಷವಾಗಿ ದೇವರದ್ದಿದೆ. ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಂ ಭೂತಾನಿ ಅನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗ ಅವ್ಯಯ ಎಂಬುದಾಗಿ ಕೃಷ್ಣಾರ್ಪಣವನ್ನು ಹೇಳಬೇಕು. ಭಗವಂತನೇ ಎಲ್ಲರೊಳಗಿದ್ದು ಸ್ವೀಕಾರ ಮಾಡ್ತಿಂಬ ಭಾವ ಹೀಗೆ ಹೇಳುತ್ತಾ, ಕುರ್ವನ್ಸು ಭೋಜನಂ ಸಮ್ಯಕ್ ಬ್ರಾಹ್ಮಣೇಶು ಗೃಹೀತತಃ ಪ್ರಸಾದ್ಯ ತಾನ್ ಅನುಜ್ಞಾಪ್ಯ ಸಮಷ್ಟ್ರೀಯ ಪ್ರಸನ್ನದೀಹಿ ಪರಿಶಿಷ್ಯ ಸ್ವಪಾತ್ರೇಣ್ಯಂ ತೀರ್ಥ ಪ್ರಾಚನ ಪೂರ್ವಕಂ. ಇದೆಲ್ಲ ಮೊದಲೊಂದು ಕ್ರಮ ಇತ್ತು ಅಲ್ವಾ. ಊಟ ಆದ ಮೇಲೆ ಯಜಮಾನ ಊಟಕ್ಕೆ ಕೂತಾಗ ನಾನು ಊಟ ಕೂರ್ತಾ ಇದ್ದೇನೆ ಅನುಜ್ಞೆ ಕೊಡಿ ಅಂತ ಕೇಳುವಂಥದ್ದು ಅಲ್ವಾ. ಯಜಮಾನ ತಾನು ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ ಮೇಲೂ ಕೂಡ ತಾನು ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಒಂದು ಅನುಮತಿಯನ್ನು ತೆಗೆದುಕೊಂಡೇ ಕುಳಿತುಕೊಳ್ಳಬೇಕು ಅಂತ. ತಥೋ ಮಹಾವ್ಯಾರತಿಭಿ ಪಾತ್ರಂ ತತ್ ಪರಿಶಿಚ್ಯ ಸತ್ಯಂ ತ್ವರ್ತೇನ ಮಂತ್ರೇಣ ಹಸ್ತಂ ಪ್ರಕ್ಷಾಲಯಿತತಃ ಪರಿಷೇಕ ಮಾಡುವಂಥದ್ದು. ಪ್ರದಕ್ಷಿಣೆ ಆರಭ್ಯ ದಕ್ಷಿಣೇ ಪಾರ್ಶ್ವೆ
ಕುರ್ಯಾದನ್ನಂ ಪ್ರದಕ್ಷಿಣಂ, ದಕ್ಷಿಣ ಪಾರ್ಶ್ವದಿಂದ ಆರಂಭಿಸಿ ಆರಂಭ ಮಾಡಬೇಕು. ಎಲ್ಲಿಂದ ನಾವು ಎದುರಿಂದ ಮಾಡುವಂಥದ್ದು, ಹೀಗಿಂದ ಮಾಡ್ಕೊಂಡು ಹೋಗುವಂಥದ್ದು ಎಲ್ಲ ನಮ್ಮ ಬಲಭಾಗದಲ್ಲಿ ಬಲಭಾಗದಿಂದ ಆರಂಭಿಸಿ ಆ ಪ್ರದಕ್ಷಿಣೆ ಹಾಕಬೇಕು ಅಂತ ನಿಯಮ ಇರುವಂಥದ್ದು. ಗಾಯಂತ್ಯ ಮೂಲಮಂತ್ರೇಣ ಪ್ರೋಕ್ಷಯೇ ತೀರ್ಥವಾರಿಣ ಸತ್ಯಂ ತ್ವರ್ತೇತಿ ಮಂತ್ರೇಣ ಪರಿಶೇಷನ ಆಚರೇತ್. ಭಕ್ಷ್ಯಂ ಭೋಜ್ಯಂ ಚ ಲೇಹಂಚ ನಮೋ ನಾರಾಯಣೇತಿ ಯಃ ಅಭಿಮಂತ್ಯ ಸ್ಪೃಶನ್ ಭುಂಕ್ತೆ ಸಯಾತಿ ಪರಮಾಂ ಗತಿಂ. ತಿನ್ನುವಂಥದ್ದೆಲ್ಲವನ್ನು ಕೂಡ ನಾರಾಯಣ ಎಂಬ ಮಂತ್ರದಿಂದ ಅಭಿಮಂತ್ರಣೆ ಮಾಡಿ ಸ್ವೀಕಾರ ಮಾಡುವಂಥದ್ದು ಎಲ್ಲ ನಮಗೆ ಉತ್ತಮ ಗತಿಯನ್ನು ತಂದುಕೊಡ್ತದೆ ಅಂತ. ಚಿತ್ರಬಲಿಂ ದದ್ಯ ನದದ್ಯ ಭಿನ್ನ ಭಾಜನೆ, ಒಡೆದ ಪಾತ್ರೆಯಲ್ಲಿ ಈ ಚಿತ್ರಬಲಿ ಯಮಧರ್ಮರಾಜನಿಗೆ ಕೊಡುವಂಥದ್ದೆಲ್ಲ ಕೊಡಬಾರದು ಅಂತ ನಿಯಮ ತಿಳಿಸಿಕೊಡ್ತಾರೆ. ಚಿತ್ರಾಹುತಿ ಪ್ರದಾನೇತು ಸ್ವಾಹಾಕಾರಂತು ವರ್ಜಯೇತ್. ಯಮಾಯ ಸ್ವಾಹ, ಯಮಧರ್ಮರಾಜಾಯ ಸ್ವಾಹ ಅಂತಿಲ್ಲ. ಮತ್ತೆ ನಮ ಶಬ್ದೈಸು ಕರ್ತವ್ಯಂ ತತ್ತಸ್ಥಾನಾದ್ ವಿಸರ್ಜಯೇತ್. ಪ್ರಮಾಣ ಹೇಳ್ತಾ ಇದ್ದೇವೆ ಅಷ್ಟೇ, ನಾವೇನು ಇಲ್ಲಿ ಏನಿದೆ ಹೇಳ್ತಾ ಇದ್ದೇವೆ. ಈ ವಿಚಾರ ಬದಲಾವಣೆಗೆ ಅವಕಾಶ ಇದೆ. ಸ್ವಾಹ ಅನ್ನುವಂಥದ್ದು ಯಜ್ಞ ಇದರಲ್ಲಿ ಇರುವಂಥದ್ದು. ಆದರೆ ಇಲ್ಲಿ ಒಂದು ಅವರು ಭವಿಷ್ಯತ್ ಪುರಾಣದ ಒಂದು ವಚನವನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಚಿತ್ರಾಯ ಚಿತ್ರಗುಪ್ತಾಯ ಧರ್ಮರಾಜಾಯ ವೈಬಲಿ ಸ್ವಸ್ಯೈವ ದಕ್ಷಿಣೇ ಭಾಗೆ ದತ್ವ ಪ್ರಕ್ಷಾಲೇ ಕರಂ. ಕೈ ತೊಳ್ಕೊಳ್ಬೇಕಂತೆ, ಅದ್ರ ಮೇಲೆ ನೀರು ಹಾಕುವಂಥದ್ದು ಏನೋ ಒಂದು ಮಾಡಬೇಕು. ಇಟ್ಟು ಮುಗೀತು, ನಮ್ಮದು ಬಿಟ್ಟು ಹೋಗಿದೆ. ಆದರೆ ಚಿತ್ರಾಹುತಿ ಪ್ರಧಾನೇತು ಸ್ವಾಹಾಕಾರಂತು ವರ್ಜಯೇತ್. ಸ್ವಾಹ ಅಂತ ಹಾಕುವಂಥದ್ದು ಅದೇನು ಮಂಡಲ ಶುದ್ಧಿಗಿದ್ದೇನು ಮಾಡಿರೋದಿಲ್ಲ. ಎಲ್ಲ ನಮ್ಮ ಅದು ನೆಲವನ್ನು ತಿಕ್ಕಿ ಅಂದರೆ 2 ಬೆರಳು 3 ಬೆರಳಿಂದ ಉಜ್ಜಿ ಎಷ್ಟು ಜಾಗದಲ್ಲಿ ಆಹುತಿಯನ್ನು ಇಡ್ತೇವೋ ಇಡುವಾಗ ನಮಃ ಅಂತ ಇಡಬೇಕು ಅಂತ ಪ್ರಮಾಣ ಸಂಗ್ರಹ ಕೊಟ್ಟಿದ್ದಾರೆ. ಅದು ನಿಷೇಧ ಇದ್ದರೆ ಸ್ವಾಹ ಹೇಳ್ಬೋದು ಎಂಬುದಾಗಿ ಪ್ರಮಾಣ ಸಿಕ್ಕಿದರೆ ಸಂತೋಷ, ಇಲ್ಲ ಅಂದರೆ ನಮಃ ಅಂತ ಹೇಳುವಂಥದ್ದು ಈ ಸ್ಥಾನದಲ್ಲಿ ನಮಃ ಅಷ್ಟೇ. ಇದು ಅದೇ ಸ್ಥಾನೇತು ಭೋಜನಾದೋಚ ಸಾಲಗ್ರಾಮ ಜಲಂ ಪಿಪೇದ್. ಇದು ಎಲ್ಲ ಕಡೆ ಮಾತಿದೆ. ಇದು ಸುಮಾರು ಪ್ರಮಾಣ ನೋಡಿದ್ವಿ ಅದನ್ನು. ಸ್ನಾನ ಸಮಯದಲ್ಲೂ, ಆಮೇಲೆ ಭೋಜನಾದೌಚ ಸಾಲಗ್ರಾಮ ಭೋಜನ ಆದಿಯಲ್ಲಿ ಕೂಡ ಸ್ವೀಕಾರ ಮಾಡಬೇಕು ಅಂತ. ಸ್ನಾನೇಚ ಆಚಮನೆ ಚೈವ ಭೋಜನಾದೌ ಯಥಾವಿಧಿ ತಥೈವ ಭೋಜನಾಂತ್ಯೇಚ ಸಾಲಗ್ರಾಮ ಜಲಂ ಪಿಬೇತ್. ಆದಿಯಲ್ಲೂ ಅಂತ್ಯದಲ್ಲೂ ಸಾಲಗ್ರಾಮ ಜಲವನ್ನು ಸ್ವೀಕಾರ ಮಾಡಬೇಕು ಅಂತ. ಆಪೋಷಣ ಅಕೃತ್ವಾ ಯೋ ಭುಂಕ್ತೆ ಅನಾಪದಿ ದ್ವಿಜಃ ಗಾಯತ್ ಅಷ್ಟತಂ ತಸ್ಯ ಜಪಮಾಹುರ್ ಮಹರ್ಷಯಃ. ಆಪೋಷಣವನ್ನು ತೆಗೆದುಕೊಳ್ಳದೆ ಒಂದೊಮ್ಮೆ ಊಟ ಮಾಡಿದರೆ ಅನಾಪದಿ, ಆಪತ್ತಿದ್ದಾಗ ಸಮಯ ಸಿಗಲಿಲ್ಲ ಏನು ಸ್ವೀಕಾರ ಮಾಡುವಂಥ ಪರಿಸ್ಥಿತಿಯಲ್ಲಿ ಮಾಡದಿದ್ದರೂ ದೋಷವಲ್ಲ ಅಂತ. ಆದರೆ ಆಪತ್ತಿಲ್ಲ, ಆ ಒಂದು ಸಮಯ ಯಾವುದೋ ಮೋಹದಿಂದ ಆಗ್ತದಲ್ವ, ಅಂಗಾರಕ್ಷತೆ ಹಚ್ಕೊಳ್ಬೇಕು ಊಟದ ಮೊದಲು. ಕೆಲವು ಟೈಮ್ ಮರ್ತೇ ಹೋಗಿರ್ತದೆ, ಬೇಕು ಅಂತಲ್ಲ ಮರೆತು ಹೋಗ್ತದೆ. ಪಕ್ಕದಲ್ಲಿ ಲೋಟ ಇತ್ತು, ನೀರಿತ್ತು, ಏನೋ ಚಿಂತೆಯಲ್ಲಿ ಸ್ವಾಹ ಶುರುವಾಗಿರ್ತದೆ. ಇಂಥದ್ದೆಲ್ಲ ಆದಾಗ ಅಷ್ಟೋತ್ತರ ಶತಂ 108 ಬಾರಿ ಗಾಯತ್ರಿ ಜಪವನ್ನು ಮಾಡಿದರೆ ಆ ದೋಷ ಪರಿಹಾರ ಆಗ್ತದೆ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಆಪೋಷಣಂ ಚಾಶನಂ ಚೈವ ತೈಲಾಭ್ಯಂಗಂ ತಥೈವ ಚ ಸ್ವಯಮೇವ ನ ಕರ್ತವ್ಯಂ ಗೃಹೀ ಪುತ್ರಧನಕ್ಷಯಂ. ಅಭ್ಯಂಗ ನಾವೇ ಮಾಡ್ಕೊಳ್ಬಾರ್ದಂತೆ. ತೈಲಾಭ್ಯಂಗ ಅನ್ನುವಂಥದ್ದು ಅಪೋಷಣಂಚ ಅಶನಂಚ ಇದೆಲ್ಲ ತಿಳಿಸಿಕೊಡ್ತಾರೆ. ಆಪೋಷಣಂ ಪೂರಯಿತ್ವ ಪುನಃ ಪೂರಯತೆ ಜಲಂ. ಒಂದು ಸಲ ನೀರು ಹಾಕ್ಕೊಂಡಾಗಿದೆ ಮತ್ತೆ ಹಾಕಿದರೆ ತಜ್ಜಲಂ ರುಧಿರಂ ಪ್ರೋಕ್ತಂ, ರಕ್ತವಾಗ್ತದಂತೆ. ಕೈಯಲ್ಲಿ ನಿಲ್ಲೋದಿಲ್ಲ, ತುಂಬ ಹೊತ್ತಾಯ್ತು ಹಿಡ್ಕೊಂಡು ಚೆಲ್ಲಿ ಹೋಗ್ತದೆ. ಹೀಗೆ ಅಂತ ಆಗುವಂಥದ್ದು. ಆದರೆ ಆಪೋಷಣಂ ಪೂರಯಿತ್ವ ಪುನಃ ಪೂರಯತೆ ಜಲ, ಮತ್ತೆ ನೀರನ್ನು ತುಂಬಿಸಿದರೆ ಅದು ರಕ್ತ ಸಮಾನವಾಗ್ತದಂತೆ. ತದನ್ನ ಬಿಷ್ಟ ಭೋಜನಂ ಎಲ್ಲ ಹೀಗೆ. ಆಪೋಷಣಂ ವಾಮಭಾಗೆ ಸುರವಾನ ಸಮಂಭವೇತ್ ತದೈವ ದಕ್ಷಿಣೇ ಭಾಗೆ ಸೋಮಪಾನಂ ಸಮಭವೇತ್. ಆಪೋಷಣಂ ಸೋಮಪಾನಂ ಯಾವದನ್ನ ನ ಲಂಘಿತಂ ಹಸ್ತೇನ ಲಂಘಿತಂ ಚಾನ್ನಂ ಅಭೋಜ್ಯಂ ಮನುರಬ್ರವೀತ್. ಸೋದಕಂ ದಕ್ಷಿಣಂ ಪಾಣಿಂ ಕುರ್ಯಾದನ್ನಂ ಪ್ರದಕ್ಷಿಣಂ ಅಪೇಯಂ ತದ್ ಭವೇದಂಬು ಪೀತ್ವಾ ಚಾಂದ್ರಾಯಣಂ ಚರೇತ್. ಇನ್ನು ಹೇಳುವಾಗ ಆ ನೀರು ಕುಡಿದು ಇಡುವ ತನಕ ಉಚ್ಚಿಷ್ಟ ಅಲ್ಲ ಅಂತೆ. ನೆಲದ ಇಟ್ಟುಕೊಂಡಿದ್ದೇವೆ, ತೆಗೆದಿದ್ದೇವೆ, ಕೆಳಗೆ ಇಡುವ ತನಕ ಉಚ್ಚಿಷ್ಟ ಅಲ್ಲ, ಇಟ್ಟ ಮೇಲೆ ಅದು ಉಚ್ಚಿಷ್ಟ ಆಗ್ತದಂತೆ. ಹಾಗಾಗಿ ಎಷ್ಟು ನೀರು ಬೇಕೋ ಅಷ್ಟನ್ನೇ ಹಾಕಿಕೊಂಡು ಕುಡಿಯುವುದು ಉತ್ತಮ ಪಕ್ಷ. ಶಬ್ದೇನ ಅಪೋಷಣಂ ಪೀತ್ವಾ ಶಬ್ದೇನ ಘೃತಪಾಯಸಂ ಶಬ್ದೇನ ಆಪ ಪಯ ಪೀತ್ವಾ ಸುರಪಾನಂ ಸಮಭವೇತ್. ಇದು ಹೇಳಿದ್ದಿದೆಯಲ್ಲ,
ಶಬ್ದ ಸಹಿತವಾಗಿ ಸ್ವೀಕಾರ ಮಾಡುವಂಥದ್ದು, ಪಾಯಸ ಇದೆಲ್ಲ ಘೃತ ಪಾಯಸವನ್ನು ಸ್ವೀಕಾರ ಮಾಡುವಂತೆಲ್ಲವೂ ಕೂಡ ಅದೇ ಪ್ರಾಣಸ್ಯ ವಸ್ತ್ರಬುದ್ಧ್ಯಾತು ಭೋಜನ ಉಭಯತಃ ಪಿಬನ್. ಆ ಪೋಷಣ ಸ್ವೀಕಾರ ಮಾಡುವುದು ಪ್ರಾಣಸ್ಯ ವಸ್ತ್ರಬುದ್ಧ್ಯ, ಪ್ರಾಣದೇವರಿಗೆ ಬಟ್ಟೆ ಎಂಬುವ ಚಿಂತನೆ ಜೊತೆಗೆ ಸ್ವೀಕಾರ ಮಾಡಬೇಕು. ಸ್ವರ್ಗೇ ಮುಕ್ತವು ತಥಾ ದಿವ್ಯ ವಸ್ತ್ರಲಾಭಿ ಭವೇತ್ಯಲಂ. ಹೀಗೆ ಸ್ವೀಕಾರ ಮಾಡುವುದರಿಂದ ಸ್ವರ್ಗದಲ್ಲೂ ಮೋಕ್ಷದಲ್ಲೂ ನಮಗೆ ವಿಶೇಷವಾದ ವಸ್ತ್ರಲಾಭ ಆಗ್ತದಂತೆ. ಧ್ಯಾತ್ವಾದತ್ ಪಂಕಜೆ ವಿಷ್ಣುಂ ಸುಧಾಂಶು ಸದೃಶದ್ಯುತಿಂ ಅಮೃತೋಪಸ್ತರಣಮಸೀತಿ ಪ್ರಾರ್ಥಯೆ ತೀರ್ಥಮುತ್ತಮಂ. ಉದ್ದೇಶೈವ ಹರಿಂ ಪ್ರಾಣಾನ್ ಜುಹೂಯ ಸಂಸ್ಕೃತಂ ಹವಿಹಿ. ದೇವರ ಪ್ರೀತಿಗಾಗಿ ಆಹುತಿ, ನನಗಿಷ್ಟ ಇದು ಈ ಭಾವ ಇರದೆ ದೇವರ ಆಹುತಿ, ದೇವರ ನೈವೇದ್ಯ ಸಮರ್ಪಣೆ ಆದ ಪದಾರ್ಥ, ಅದನ್ನು ದೇವರಿಗೆ ಆಹುತಿ, ಪ್ರಾಣದೇವರು ಅವರ ಅಂತರ್ಯಾಮಿ ಭಗವಂತ. ಈ ರೀತಿ ಚಿಂತನೆ ಜೊತೆಗೆ ವಿಶೇಷವಾಗಿ ಭೋಜನಾದಿಗಳನ್ನು ಮಾಡಬೇಕು ಅಂತ ಹೇಳುತ್ತಾ, ಭುವಂ ಸ್ಪೃಷ್ಟ ಪದಾಗ್ರೇಣ ಪಾತಂ ಸವ್ಯೇನ ಪ್ರಾಣಿನ. ಕೈಯನ್ನು ಮುಟ್ಟಿಕೊಂಡೇ ಇರ್ತದಲ್ಲ, ಕೈ ಬೆರಳಿಂದ ಸ್ವೀಕಾರ ಮಾಡುವಂಥದ್ದು, ಸ್ಪರ್ಶ ಸಂಪರ್ಕ ಇರಬೇಕು ಅಂತ. ಇಜ್ಜಾ ಪ್ರವೇಶಾಭಿಮುಖ ಸಮಷ್ಣೀಯಾತ್ ಪ್ರಸನ್ನಧೀಹಿ. ಅಂಗುಷ್ಟ ತರ್ಜನೀ ಚೈವ ಮಧ್ಯಮಾ ಚ ತೃತೀಯಕ. ಅಂಗುಷ್ಟ ತರ್ಜನಿ ಚೈವ ತಿಸ್ರೋ ಅಂಗುಷ್ಟಯುತಾಶ್ಚೈವ ಪ್ರಶಸ್ತ ಪಾತ್ರಧಾರಣೆ. ಸ್ಪರ್ಶ ಮಾಡಲಿಕ್ಕೆಲ್ಲ ಕೈ ಬೆರಳು ಮುಟ್ಟಿಕೊಂಡು ಸ್ವೀಕಾರ ಮಾಡುವಂಥದ್ದು ಹೀಗಿರಬೇಕು. ಕೆಲವರು ಆ ಸಂಪರ್ಕ ಇರಬೇಕು ಅಂತ ಮುಟ್ಟಿಕೊಂಡೇ ಇರುತ್ತಾರೆ. ಪೂರ್ಣ ಭೋಜನ ಆಗೋ ತನಕವೂ ಕೂಡ ಸ್ಪರ್ಶ ಮಾಡಿಕೊಂಡು ಇರುವಂಥದ್ದು ಎಲ್ಲ ಯೋಗ್ಯವಾದದ್ದೇ ಅಂತ. ಸ್ವಾಹ ಪ್ರಣವ ಸಂಯುಕ್ತಾಂ ಪ್ರಾಣಾಯಾನ್ ಆಹುತಿಂ ಕ್ಷಿಪೇತ್. ಅಪಾನಾಯ ತಥೋ ಹುತ್ವ ವ್ಯಾನಾಯ ತದನಂತರಂ ಉದಾನಾಯ ತಥೋ ಹುತ್ವ ಸಮಾನಾಯೇತಿ ಪಂಚಮಿ ದಶನ ಸೃಷ್ಟಿರಹಿತಂ ಕೃತ್ವಾ ಭುಂಜೀತ ವಾಗ್ಯತಃ. ಹಲ್ಲು ತಾಗದಂತೆ ಆಹುತಿ, ಅಗಳಾದರೂ ಕೂಡ ಅಗಿಲಿಕ್ಕಿಲ್ಲ ಆಹುತಿ, ಪ್ರಾಣಾಹುತಿ. ತರ್ಜನಿ ಮಧ್ಯಮಂಗುಷ್ಟೈ ಪ್ರಾಣಸ್ಯ ಮೊದಲ ಆಹುತಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. 5 ಆಹುತಿ ಕೊಡುವಾಗಲೂ ಈ ಚಿಹ್ನೆಯಿಂದ ಆಹುತಿಯನ್ನು ಕೊಡಬೇಕು ಅಂತೆಲ್ಲ ಇದೇ ವಿಚಾರಗಳು ತಿಳ್ಕೊಳ್ಳು ಅಷ್ಟೇ. ಕೇಳೋಣ, ಅನುಷ್ಠಾನ ಮಾಡಲಿಕ್ಕಾಗ್ತದ? ಎದ್ರಲ್ಲಿ ಮಾಡಿದ್ರೆ ಬೇಡ, ಮನೆಯಲ್ಲಿ ಒಬ್ಬೊಬ್ಬರೇ ಇದ್ದಾಗ ಪ್ರಯತ್ನ ಪಡೋಣ. ಯಾಕೆ ಏನೋ ಮಾಡಲಿಕ್ಕೆ ಹೋದ್ವಿ ಆಮೇಲೆ ಆಡ್ಕೊಳ್ತಾರೆ, ಮತ್ತೆ ಅದಾಗ್ತದೆ ಅಂತ ಆದರೆ ಖಂಡಿತವಾಗಿ ಹೊರಗೆ ತೋರಿಸುವುದು ಬೇಡ. ಮನೆಯಲ್ಲಿ ನಮ್ಮದೇ ಸಾಮ್ರಾಜ್ಯ, ನಾವು ಏನು ಮಾಡಿದರೂ ಕೇಳೋರು ಇರೋದಿಲ್ಲ. ಇದೆಲ್ಲ ಅವಶ್ಯವಾಗಿ ತಿಳಿದು ಮಾಡಬಹುದಾದ ವಿಚಾರಗಳು. ಇನ್ನು ಪ್ರಾಕ್ದ್ರವಂ ಪುರುಷೋಷ್ಣನ್ವೈ ಮಧ್ಯೇತು ಕಠಿನಾಶನಃ ಅಂತೆ ಪುನರ್ದ್ರವಾಶೀತು ಬಲಾರೋಗ್ಯಂ ಚ ನಮುಂಚತಿ. ಮೊದಲಿಗೆ ದ್ರವ ಪದಾರ್ಥ ಸ್ವೀಕಾರ ಮಾಡುವುದಂತೆ, ಮಧ್ಯದಲ್ಲಿ ಕಠಿಣವಾದಂಥ ಪದಾರ್ಥಗಳು ಸ್ವೀಕಾರ ಮಾಡುವುದು, ಕೊನೆಯಲ್ಲಿ ಪುನಃ ದ್ರವದಿಂದ ಕೂಡಿದ ಪದಾರ್ಥ. ಅದೇ ನಮ್ಮಲ್ಲಿ ತಂಬುಳಿ ಉಡುಪಿ ಕ್ರಮೆ ತಂಬುಳಿ, ಆಮೇಲೆ ಮಧ್ಯದಲ್ಲಿ ಕಠಿಣ ಪದಾರ್ಥಗಳು ಏನು ಭಕ್ಷ್ಯ ಇತ್ಯಾದಿಗಳನ್ನೆಲ್ಲ ಸ್ವೀಕಾರ, ಕೊನೆಯಲ್ಲಿ ಮತ್ತೆ ಮಜ್ಜಿಗೆ, ನೀರಿನ ಪದಾರ್ಥಗಳು ಆ ಕಡೆ ಈ ಕಡೆಯಲ್ಲಿ, ಮಧ್ಯದಲ್ಲಿ ಗಟ್ಟಿ ಪದಾರ್ಥ ಸ್ವೀಕಾರ ಮಾಡುವುದು ಅಂತ. ಪವಿತ್ರಂ ಧಾರೇ ವಿಪ್ರಹ ಕೌಶೇಯಂ ದಕ್ಷಿಣೇ ಕರೆ. ದಕ್ಷಿಣ ಕರದಲ್ಲಿ ಕೌಶೇಯ ರೇಷ್ಮೆ ಪವಿತ್ರ ಇರಬೇಕಂತೆ. ಭುಂಜಾನಸ್ತು ವಿಶೇಷೇಣ ಸಹ ಅನ್ನದೋಷ ನ ಲಿಪ್ಯತೆ. ಹಾಗಾಗಿ ಪವಿತ್ರವಾಗಿದ್ದರೆ ಅನ್ನದೋಷ ಬರುವುದಿಲ್ಲ ಅನ್ನುವ ಪ್ರಮಾಣವನ್ನು ಆಪಸ್ತಂಭರು ಹೇಳಿದ್ದಾರೆ. ನ ಕುರ್ಯಾ ಕ್ರಂದನಂ ಶಬ್ದಂ ಕ್ರೋಧಂ ಅನ್ಯತ್ರ ಚಿಂತನಂ ಶಿಶೂನಾಂ ಭರ್ಸನಂ ವಾಪಿ ಚಾಂಡಾಲಾದಿ ದರ್ಶನಂ. ಊಟ ಮಾಡುವಾಗ ಅಳಬಾರ್ದಂತೆ, ಆಯಿತಾ? ಅಲ್ಲ, ಖಾರ ಜಾಸ್ತಿ ಆಯಿತು, ಕಣ್ಣೀರಲ್ಲಿ ನೀರು ಬಂತು, ಇದಲ್ಲ. ಅಳುವಂಥದ್ದು ನ ಕುರ್ಯಾ ಕ್ರಂದನಂ ಶಬ್ದಂ ಕ್ರೋಧಮನ್ಯತ ಚಿಂತನಂ. ಕ್ರೋಧವನ್ನು ಮಾಡಿ ಸಿಟ್ಟಿನಿಂದ ಬೈಯುವಂಥದ್ದು ಇತ್ಯಾದಿಗಳು ಊಟ ಮಾಡುವಾಗ ಮಾಡಬಾರದು. ಅನ್ಯ ಚಿಂತನೆ ಜೊತೆಗೆ ಮಾಡುವಂಥದ್ದು ಎಲ್ಲ ತಪ್ಪು ಅಂತ. ತಲೆ ಬಿಸಿ ಇದ್ದರೆ ಸ್ವಾಮಿ ಇದೆಲ್ಲ ಹೇಳ್ಬೋದು, ತಲೆ ಬಿಸಿ ಜಾಸ್ತಿ ಆದರೆ ಎಲ್ಲವೂ ಬರ್ತದೆ. ಶಿಶೂನ ಭರ್ಸನಂ ವಾಪಿ. ಇನ್ನು ಮಕ್ಕಳನ್ನು ಬೈಯುವಂಥದ್ದು ಊಟ ಕೂತಾಗ ಮಾಡಬಾರದು. ಇನ್ನು ಇಂಥವರ ಯಾರ ಚಂಡಾಲಾದಿಗಳ ದರ್ಶನ ಮಾಡಬಾರ್ದು ಅಂತ ವಿಶೇಷವಾಗಿ ಹೇಳುತ್ತಾರೆ. ಅಶುಚಿನಾನ್ ತಥಾ ಮಧ್ಯೆ ಪ್ರೇಕ್ಷತಾನ್ ಅಶ್ನತಾಂ. ಇನ್ನು ಯಾರು ಶುಚಿ ಇಲ್ಲ ಅವರ ಮಧ್ಯೆ ಕುಳಿತು ಊಟ ಮಾಡಬಾರದು. ಅರ್ಧರಾತ್ರಿಯಲ್ಲಿ ಅಜೀರ್ಣವಾದದ್ದ ಸಂದರ್ಭದಲ್ಲಿ
ಒಡೆದಂತಹ ಆಸನದಲ್ಲಿ ಅಥವಾ ನ ಶಯಾನಃ ಸ್ಥಿತೋ ವಾಪಿ ಮಲ್ಕೊಂಡು ಕುಳಿತುಕೊಂಡು ಮಾಡಬಾರದು. ಕಾರಾಗೃಹೇಶು ನಾಶ್ನೀಯಾತ್ ಕಾರಾಗೃಹದಲ್ಲಿ ಊಟ ಮಾಡಬಾರದು. ನ ದೇವಾಲಯಾದಿಷು ದೇವಾಲಯಗಳಲ್ಲೂ ಮಾಡಬಾರದು ಅಂತ. ಶೂನ್ಯಾಲಯೇ ನಾಂಧಕಾರೆ ಕತ್ತಲಿನಲ್ಲಿ, ವಿಹಾಯಸಿ ಜಲಾಶಯೇ ಜಲಾಶಯದಲ್ಲಿ ಅಲ್ಲಿ ಎಲ್ಲ ಮಾಡಬಾರದು ಎಂಬುದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಿಧಾಯ ಭೂಮೋ ಹಸ್ತಂಚ ಕಾರಾರೋಪಿತ ಮಸ್ತಕಃ ಗ್ರಾಸಶೇಷಂ ಭೂಮಿಯಲ್ಲಿ ಹಸ್ತ ಇಟ್ಟೆ ಭೋಜನ ಮಾಡುವಂಥದ್ದು ಅಂತೆಲ್ಲ, ಕರಾರೋಪಿತ ಮಸ್ತಕ ತಲೆ ಮೇಲೆ ಕೈ ಇಟ್ಟು ಮಾಡುವಂಥದ್ದು ಇದೆಲ್ಲ ನಿಷಿದ್ಧ ಅಂತ. ಗ್ರಾಸಶೇಷಂ ಪ್ರಭುಂಜಂಚ ಪೀತಶೇಷಂ ಪಿಬಂ ಸತ ಶೇಷವನ್ನು ಮತ್ತೊಬ್ಬರು ಕುಡಿದ ಶೇಷವನ್ನು ಮತ್ತೆ ಮತ್ತೆ ಕುಡಿಯುವಂಥದ್ದು ಅಥವಾ ನಾವೇ ಕುಡಿದಿಟ್ಟದ್ದನ್ನು ಕುಡಿಯುವಂಥದ್ದು. ಇದು ಕೂಡ ಅಂದರೆ ಆ ಉದ್ದೇಶ ಅದು ಉಚ್ಚಿಷ್ಟ ಆಗುವ ಕಾರಣದಿಂದ ಪೀತ ಅವಶೇಷವನ್ನು ಮತ್ತೆ ಕುಡಿಯಬಾರದು. ಹಾಗಾಗಿ ಇಷ್ಟೇ ಸಾಕು 4 ಸಲ ಬಳಸಲಿಕ್ಕೆ ಹೇಳಬೇಕಾಗ್ಬೋದು. ಬಳಸುವವರಿಗೆ ಉಪದ್ರ ಆಗ್ತದೆ. ಇಲ್ಲ ನಮಗೆ ಪ್ರತ್ಯೇಕ ಇಟ್ಟುಕೊಂಡು ಅಷ್ಟೇ ಬಗೆಸುವಂಥದ್ದು ಅಲ್ಲ. ಅದೇ ಅದು ಮತ್ತೆ ನಾವು ಹೇಗೆ ಚಿಂತನೆ ಮಾಡ್ಕೊಳ್ಬೋದು ನಮ್ಮ ಅನುಷ್ಠಾನಕ್ಕೆ ಈ ವ್ಯಕ್ತಿ ಮಾಡಿಕೊಳ್ಳುವಂಥದ್ದು ಅಂತೆ. ಸೂಪೇವ ಪರಮಾನ್ಯೇವ ಗೃಧಪಾತಂ ವಿನಿಕ್ಷಿಪನ್ ಯೋ ಭುಂಕ್ತೆ ಅನುಪೀತೇನ ಯೋ ಭುಂಕ್ತೆ ವಾ ಶ್ರೇಯಾಸಃ ಯೋ ಭುಂಕ್ತೆ ಕನ್ಯಯಾ ಸಾರ್ಧಂ ಯೋ ಭುಂಕ್ತೆ ಶಿಶುಭಿಃ ಸಹ ಯೋ ಭುಂಕ್ತೆ ಶೂದ್ರಶೇಷಾನ್ನ ಶಾದ್ರಶೇಷಂ ತಥೈವ ಚ ಮಾತುಚ್ಚಿಷ್ಟಂ ಪಿತುಶ್ಚಿಷ್ಟಂ ಪರೋಚಿಷ್ಟಂ ತಥೈವ ಚ ಯ ಏವಂ ಭೋಜನಂ ಕುರ್ಯಾತ್ ಚರೇ ಚಾಂದ್ರಾಯಣ ದ್ವಿಜಃ. ಸಾಕು, ಎಲ್ಲ ಚಾಂದ್ರಾಯಣ ವ್ರತ ಮಾಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಇಂಥದ್ದೆಲ್ಲ ಮಾಡಿದರೆ ಆಸ್ಯೇನ ಪಿಬೇತ್ತೋಯಂ ನೇರವಾಗಿ ನೀರು ಕುಡಿಯಬಾರದು. ನೀರು ಬೀಳ್ತಾ ಇದೆ ಅಲ್ಲ, ಮತ್ತೆ ಬಾಯಿಂದ ನೀರು ಕುಡಿಯೋದು ಹೌದು, ಕುಡಿಬಾರ್ದು ಅಂದರೆ ಇನ್ನೇ ಹೇಗೆ ಇಲ್ಲ, ಎಲ್ಲರಿಂದ ಬೀಳ್ತಾ ಇದೆ ಖುಷಿ ಆಗ್ತದೆ ಒಂದೊಂದ್ಸಲ, ಬಾಯಿ ಕೊಡ್ತೇವೆ, ಕುಡಿಯಬಾರದು. ಅಂಜಲಿನ ಅದು ಚೆನ್ನಾಗಿ ತಂಪಾಗಿದೆ, ಈ ಖುಷಿ ಅದೆಲ್ಲ. ಆದರೆ ತಿಷ್ಟಾನ್ ನಿಂತು ಕುಡಿಯಬಾರದು, ಅಂಜಲಿಯಿಂದ ಕುಡಿಯಬಾರದು. ವಾಮಹಸ್ತಾನ್ ನ ಶಯ್ಯಾಯಾಮ್ ಇನ್ನು ಹಾಸಿಗೆಯಲ್ಲಿ ಕುಡಿಯುವಂಥದ್ದು. ತಥೈವ ಅನ್ನಕರೇಣ ಎಂಜಲ ಕೈಯಿಂದ. ತೋಯಂ ಪಾಣಿ ನಖಸ್ಪೃಷ್ಟಂ ಬ್ರಾಹ್ಮಣ ನ ಪಿಬೇತ್ ಕ್ವಚಿತ್ ಭುಂಜಾನೋ ದಕ್ಷಿಣೇ ಹಸ್ತೆ ಮಣಿಬಂದೆ ವಿನಿಕ್ಷಿಪೇತ್ ಉದ್ಧತ್ಯ ವಾಮಹಸ್ತೇನ ತುಷಾರ್ಥ ಸಲಿಲಂ ಪಿಬೇತ್. ಕುಡಿಯುವಾಗ ಹೀಗೆ ಕುಡಿಯಬೇಕು ಅನ್ನೋ ನಿಯಮವನ್ನು ಸ್ಪಷ್ಟವಾಗಿ ಅತ್ರಿ ಋಷಿಗಳು ಹೇಳಿರುವಂಥದ್ದು. ಇನ್ನು ನಿಷಿದ್ಧ ಅಂತ ಹೇಳುವಾಗ ಯಾವುದನ್ನು ಕುಡಿಯಬಾರದು, ತಿನ್ನಬಾರದು. ಪ್ರತ್ಯಕ್ಷ ಲವಣಂ ಭುಕ್ತಂ ಕ್ಷೀರಂ ಚ ಲವಣಾನ್ವಿತಂ. ಅನ್ನಕ್ಕೆ ಹಾಲು ಹಾಕ್ಕೊಂಡ್ವಿ, ಅದಕ್ಕೆ ಉಪ್ಪಿನಕಾಯಿ ಮತ್ತು ಯಾವುದು ಮಿಕ್ಸ್ ಮಾಡಬಾರದು, ಲವಣವನ್ನು ಹಾಕಬಾರದು. ಹಾಲನ್ನು ಅಷ್ಟೇ. ಇಲ್ಲ ರುಚಿ ಇರುವುದಿಲ್ಲ, ಒಂಚೂರು ಉಪ್ಪಿನಕಾಯಿ ಹಾಕೊಳ್ಳುವ, ಇಲ್ಲ, ಅದು ಲವಣ ಇತ್ಯಾದಿಗಳನ್ನು ಮಿಶ್ರ ಮಾಡಬಾರದು. ದಧಿ ಹಸ್ತೇನ ಮಥಿತಂ ಸುರಾಪಾನಂ ಕೈಯಿಂದ ಕಡೆದಂತಹ ದಧಿ ಮೊಸರು ಕೈಯಿಂದ ಕಡಿಯಬಾರದಂತೆ. ಇರ್ತದಲ್ಲ, ಗೂಟ ಇಲ್ಲ, ಕೈಯಲ್ಲೇ ಮಾಡ್ತೇವೆ. ದಧಿ ಹಸ್ತೇನ ಮಥಿತಂ, ಇಲ್ಲ ಅಂದರೆ ಬಾಟ್ಲಿಗೆ ಹಾಕ್ಕೊಂಡು ಎಲ್ಲ ಇದೆಯಲ್ಲ, ಕ್ರಮ ಇದೆಯಲ್ಲ. ಹಸ್ತೇನ ಮಥಿತಂ ಇದೆಲ್ಲ ಬೇಡ ಅಂತ ಹೇಳ್ತಾರೆ. ಆಯಸೇನ ತು ಪಾತ್ರೇಣ ನೈವ ದದ್ಯಾ ಘೃತಾಧಿಕಂ, ಕಬ್ಬಿಣದ ಪಾತ್ರೆಯಲ್ಲಿ ತುಪ್ಪ ಇತ್ಯಾದಿಗಳನ್ನೆಲ್ಲ ನೋಡಬಾರದು ಎಲ್ಲ ಹೇಳುತ್ತಾ, ಇಂಥದ್ದು ಕಲಂಜ ಮಾಂಸ, ಮೂಲಕ ಮೂಲಂಗಿ, ಶಿಗ್ರು ನುಗ್ಗೆ, ಲಶುನ ಬೆಳ್ಳುಳ್ಳಿ ಮೊದಲಾದಂಥದ್ದು. ತಿಲಪಿಷ್ಟಕ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪಿಷ್ಟ ಅಂದರೆ ಅದು ಪುಡಿ ಹಿಟ್ಟು ಅಂತ, ತಿಲ ಅಂದರೆ ಎಳ್ಳು ಅಂತ. ಅದನ್ನು ಕೂಡ ಅದರಿಂದ ಖಾದ್ಯವನ್ನು ತಿನ್ನಬಾರ್ದು ಅಂತ ಊಟದಲ್ಲಿ. ಅದು ಗೊತ್ತಿಲ್ಲ, ಅದು ವಿಚಾರ ಮಾಡಬೇಕು. ತಿಲಪಿಷ್ಟಕಮ್ಮ ಪದದ ಅರ್ಥ ಹೇಗೆ ಏನು ಅಂತ. ತಾಲಾಸ್ತಿ ಶ್ವೇತವೃಂತಾಕಂ, ಇನ್ನು ಸೋರೆಕಾಯಿ, ತೊಂಡೆ, ಬಳ್ಳಿಯಲ್ಲಿ ಆಗೋ ಪದಾರ್ಥಗಳು ಇಂಥದ್ದು. ತೊಂಡೆ, ಯಾವುದು ಸೋರೆಕಾಯಿ
ಇಂಥದ್ದೆಲ್ಲ ಗುಳ್ಳ ಕೂಡ ನಮಗೆ ಮಟ್ಟಿಗುಳ್ಳ ಬಿಟ್ಟರೆ ಬೇರೆ ಗುಳ್ಳಗಳು ಯಾವುದು ಬರುವುದಿಲ್ಲ. ಇದನ್ನೆಲ್ಲ ಬಿಡಬೇಕು ಅಂತ ವಿಶೇಷವಾಗಿ ತಿಳಿಸ್ತಾರೆ. ಇನ್ನು ಭಾವದುಷ್ಟಂ ಕ್ರಿಯಾದುಷ್ಟಂ ಕಾಲದುಷ್ಟಂ ತಥೈವ ಚ ಸಂಸರ್ಗದುಷ್ಟಮಪಿ ಚ ವರ್ಜಯ ಯಜ್ಞಕರ್ಮಣಿ. ಯಜ್ಞದಲ್ಲಿ ನಾಲ್ಕನ್ನು ಬಿಡಬೇಕು. ಭಾವದುಷ್ಟವಾದದ್ದು, ಕ್ರಿಯಾದುಷ್ಟವಾದದ್ದು, ಕಾಲದುಷ್ಟವಾದದ್ದು, ಸಂಸರ್ಗದುಷ್ಟವಾದದ್ದು. ಈ ನಾಲ್ಕನ್ನು ಬಿಡಬೇಕು ಅಂತ. ಈ ಭಾವದುಷ್ಟ ಅಂದರೆ ರೂಪತಃ ಗಂಧತೋ ವಾಪಿ ಯಚ್ಚಾಭ್ಯಾಂಶ ಸಮಂ ಭವೇತ್ ಭಾವದುಷ್ಟಂ ತತ್ಪ್ರೋಕ್ತಂ ಕ್ರಿಯಾದುಷ್ಟಂ ಇಹೋಚ್ಯತೆ. ಅಂದರೆ ಬುಡ ಹಿಡಿದಿದೆ, ಯಾವುದು ಹಾಲಿನ ಪಾಯಸ ಮಾಡಿಸಿದ್ರಿ, ಒಳ್ಳೆ ಕೇಸರಿ ಗೋಡಂಬಿ ಎಲ್ಲ ಹಾಕ್ಸಿದ್ವಿ, ಒಂದು ಚೂರು ವಾಸನೆ ಅಷ್ಟೇ ಬರ್ತಿರೋದು. ಬುಡ ಹಿಡಿದ ಪದಾರ್ಥ ಸ್ವೀಕಾರ ಮಾಡಬಾರದು. ವಾಸನೆ ಬಂತಲ್ವ? ಹಾಂ, ಇಲ್ಲ ಆಗಿಲ್ಲ ನೀವು ಹತ್ತುವಾರ ಸ್ವಲ್ಪ ಅಲ್ಲ, ಅದು ರುಚಿ ಇರ್ತದೆ. ನೀವು ಕೆರೆದು ತಿಂದು ನೋಡಿ ಬೇಕಾ, ರುಚಿ ಇರ್ತದೆ ಅದು. ಉಪ್ಪಿಟ್ಟು ಮೊದಲು ಅದೆಲ್ಲ ಇಲ್ಲ, ರುಚಿ ಇರ್ತದೆ, ಇಲ್ಲ ಅಂತಲ್ಲ. ಆದರೆ ಯಜ್ಞದಲ್ಲಿ ಅವೆಲ್ಲವೂ ನಿಷಿದ್ಧ. ಗಂಧತಃ ಏನೋ ವಾಸನೆ ಬಂತು, ಇಲ್ಲ. ಕಣ್ಣಿ ನೋಡುವಾಗ ಅಸಹ್ಯ ಕಾಣಿಸಿತು, ಇಲ್ಲ. ಭಾವತಃ ಅದು ಭಾವದುಷ್ಟ ಅಂತ ನೋಡಿದಾಗ ಅಸಹ್ಯ ಆಯಿತು, ಸ್ವೀಕಾರ ಮಾಡೋದು ಹೇಗೆ? ಹಾಗಾಗಿ ನೋಡಲಿಕ್ಕೂ ಚೆನ್ನಾಗಿರಬೇಕು, ಗಂಧ ಅದು ಪರಿಮಳವೂ ಚೆನ್ನಾಗಿರಬೇಕು, ಇಂತಹ ಪದಾರ್ಥ ಸ್ವೀಕಾರ ಮಾಡಬೇಕು ಅಂತ. ಇನ್ನು ಕ್ರಿಯಾದುಷ್ಟವಾದದ್ದು ಏಕಾದಶ್ಯಂತು ಯಚ್ಚಾನ್ಯಂ ರಾಹುದರ್ಶನೇ ಸೂತಕೆ ಮೃತಕೆ ಚಾನ್ನಂ ಮುಕ್ತಂ ಪರ್ಯುಷಿತಂ ತಥಾ. ಇವೆಲ್ಲವೂ ಕೂಡ ಕ್ರಿಯಾದುಷ್ಟವಾದದ್ದು. ಏಕಾದಶಿಯೇ ಮತ್ತು ಗ್ರಹಣ ಕಾಲ, ಸೂತಕ ಮೃತಕ ಎಲ್ಲ ಇರುವಂಥದ್ದು. ಪರ್ಯುಷಿತಂ ಹಳಸಿದ ಅನ್ನ, ಇವತ್ತಿನ ನಾಳೆಗೆ ಇದೆಲ್ಲ ಕ್ರಿಯಾದುಷ್ಟವಾದದ್ದು ಅಂತ ಹೇಳುತ್ತಾರೆ. ಅನಿರ್ದಿಶಾಹಂ ಗೋಕ್ಷೀರಂ ಷಷ್ಟ್ಯಾಂ ತೈಲಂ ತಿಥೋ ತಥಾ ನದ್ಯ ಸಮುದ್ರಕಾಯಾಸ್ತು ಸಿಂಹ ಕರ್ಕಟಯೋರ್ಜಲಂ ನಿಶೇಷ ಜಲವಾಪ್ಯಾದೋ ಯತ್ಪ್ರವಿಷ್ಟಂ ನವೋದಕಂ ನ ಅತೀತ ಪಂಚರಾತ ತತ್ಕಾಲ ದುಷ್ಟಮೀಹೋಚ್ಯತೆ. ಯಾವುದು ಕಾಲದುಷ್ಟವಾದದ್ದು ಯಾವುದು ಅಂತ. ಬಾವಿಯಲ್ಲಿ ನೀರು ಒಣಗಿ ಹೋಗಿದೆ, ಹೊಸ ನೀರು ಬಂತು, 15 ದಿನ ತನಕ ಆ ನೀರನ್ನು ಬಳಸಲಿಕ್ಕಿಲ್ಲ. ನಮಗೇನು ಸಮಸ್ಯೆ ಇಲ್ಲ ಇಲ್ಲಿ, ಆದರೂ ವಿಚಾರ ತಿಳಿದಿರಲಿಕ್ಕೆ. ಇನ್ನು ನದ್ಯ ಸಮುದ್ರಕಾಯಾಸ್ತು, ಸಮುದ್ರವನ್ನು ಸೇರುವಂಥ ನದಿ. ಸಿಂಹ ಮತ್ತು ಕರ್ಕಟ ಮಾಸ, ಕರ್ಕಾಟಕ ಸಿಂಹದಲ್ಲಿ ಬಳಸಬಾರದು. ಮಳೆಗಾಲದಲ್ಲಿ ಅದು ಕೂಡ ಈ ಸ್ನಾನಾದಿಗಳನ್ನು ಮಾಡಬಾರದು ಅನ್ನುವಂಥ ರೀತಿಯಲ್ಲೂ ಹೇಳ್ತಾರೆ. ಇಂತಿಂಥ ತಿಂಗಳಲ್ಲಿ ಅವು ಸೇವೆಗೆ ಒಳ್ಳೆಯದಲ್ಲ, ಯಾಕಂದರೆ ಅದು ಒಂದು ಪ್ರವಾಹ ಇತ್ಯಾದಿಗಳಿರೋ ಕಾರಣದಿಂದಲೂ ಇರಬಹುದು. ಆದರೆ ನಿಷಿದ್ಧ ಹೇಳುವುದಿದೆ. ಆದರೆ ಈ ಗಂಗಾ ಇತ್ಯಾದಿಗಳು ಅತಿ ಪವಿತ್ರ ನದಿಗಳು, ಇಲ್ಲಿ ಸೇವನೆ ಮಾಡುವುದು ತಪ್ಪಲ್ಲ ಅನ್ನುವಂಥ ಮಾತು ಇದೆ. ಅನಿರ್ದಿಶಾಹಂ ಗೋಕ್ಷೀರಂ. ಇನ್ನು ಶುದ್ಧವಾಗದ ದನದ ಹಾಲು, ಶುದ್ಧವಾಗದ ಹಾಕಿದೆ ಗಿಣ್ಣು ಮತ್ತೊಂದು ತೊಳೆದಿರ್ತದಲ್ವ, ಹಾಲು ಚೆನ್ನಾಗಿರ್ತದೆ, ದಪ್ಪ ಇರ್ತದೆ, ಗಿಣ್ಣು ಮಾಡಿರೋ ರುಚಿ ಅಂತೆಲ್ಲ. ರುಚಿ ತಿಂದವರಿಗೆ ಗೊತ್ತಿರ್ತದೆ, ಬಹಳ ರುಚಿ ಅಂತಾರೆ ಅದನ್ನು. ಆದರೆ ಅದು ಯಾವುದು ಕೂಡ ಬರುವುದಿಲ್ಲ ಅಂತ. ಇನ್ನು ಯಾವುದು ಭಾವದುಷ್ಟ ಆಯಿತು, ಕ್ರಿಯಾದುಷ್ಟ ಆಯಿತು, ಕಾಲದುಷ್ಟ ಆಯಿತು. ಇನ್ನು ಸಂಸರ್ಗದುಷ್ಟ. ಶೈವ ಪಾಷಂಡ ಪತಿತೈ ವಿಕರ್ಮಸ್ತ್ರೀ ನಿರೀಶ್ವರೈ ಅವೈಷ್ಣವೈ ದ್ವಿಜೈ ಶೂದ್ರೈ ಹರಿವಾಸರ ಭೋಕ್ತೃಭಿ. ಈ ಶಿವಪಾಷಂಡ ಇದೆಲ್ಲ ಅರ್ಥ ಆಗ್ತದಲ್ಲ. ಹರಿವಾಸರ ದಿನ ಊಟ ಮಾಡಿದವರಿಂದ ಶ್ವಕಾಕ ಸೂಕ ದಂಶ್ರಾದ್ಯೈ ಉದಕ್ಯ ಸೂದಕಾದಿಭಿ ಪುಂಶಲೀಭಿಶ್ಚ ನಾರೀಭಿ ವೃಷಲೀ ಪತಿಭಿಸ್ತತ ಬಿಂಬಂ ಶಿಗ್ರುಂ ಚ ಕಾಲಿಂಗಂ ತಿಲಪಿಷ್ಟಂ ಚ ಮೂಲಕಂ ಕೌಶಾತ ಕೀಮ ಲಾಭುಂ ಚ ನಾಲಕಾ ನಾಲಿಕೇರ್ಯಪಿ ಏವಮಾದೀನಿ ಶಾಖಾನಿ ಜಾತಿಜುಷ್ಟಮಿಹೋಚ್ಯತೆ ಏವಂ ಸರ್ವಾಣಿ ಅಭಕ್ಷ್ಯಾಣಿ ಸರ್ವಾಣಿ ಅಪಿ ತಂತ್ಯಜೇತ್. ಈ ಬಿಂಬ ಅಂದರೆ ತೊಂಡೆಕಾಯಿ. ಆದರೆ ಶ್ರೀಪಾದರಾಜ ಮಠದಲ್ಲಿ ತೊಂಡೆಕಾಯಿ ಸಮರ್ಪಣೆ ಮಾಡುವ ಕ್ರಮ ಇದೆ. ಮುಳುಬಾಗಿಲು ಶ್ರೀಪಾದರ ಮಠದಲ್ಲಿ
ಅಭಕ್ಷ್ಯಾಣಾಂ ತು ಭೋಕ್ತॄಣಾಂ ಹರಿವಾಸರ ಭೋಜಿನಾಂ ಅವಿಷ್ಣವಾನಾಂ ನೀಚಾನಾಂ ಸಂಸರ್ಗಂ ದೂರತಸ್ತ್ಯಜೇತ್. ಅಭಕ್ಷ್ಯಾಣಾಂ ತು ಭೋಕ್ತॄಣಾಂ, ತಿನ್ನಬಾರದ ಪದಾರ್ಥವನ್ನು ತಿನ್ನುವವರದಿಂದ ದೂರ ಇರಿ. ಮನೆಯಲ್ಲಿ ವಾಸ ಮಾಡಲಿಕ್ಕೆ ಇಲ್ಲ. ಹರಿವಾಸರ ಭೋಜಿನಾಂ, ಏಕಾದಶಿ ದಿನ ಊಟ ಮಾಡುವವರು, ಅಂದರೆ ಯಾವ ಪದಾರ್ಥ ತಿಂದರೂ ಭೋಜನ ಅಂತ ಆಗ್ತದೆ. ಹಾಗಾಗಿ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಇಲ್ಲ. ಅಂದರೆ ಇದೆಲ್ಲ ವಾಸ್ತವವಾಗಿ ನಾವು ಮಾಡುವ ಕರ್ಮಾನುಷ್ಠಾನಗಳ ಫಲ ನಮಗೆ ಯಾಕೆ ಸಿಗ್ತಾ ಇಲ್ಲ, ಇವೆಲ್ಲ ಸೂಕ್ಷ್ಮ ವಿಚಾರಗಳಿದೆ. ನಾವು ಅನುಷ್ಠಾನ ಯಾವುದು ಮಾಡ್ತಾ ಇಲ್ಲ, ಅದರಿಂದಾಗಿ ಸಿಗಬೇಕಾದ ಫಲಗಳು ಸಿಗ್ತಾ ಇಲ್ಲ. ಅವೈಷ್ಣವಾನ ನೀಚಾನ ಸಂಸರ್ಗಂ ದೂರತತ್ಯಜೇತ್. ಅವೈಷ್ಣವರು ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದವರು, ಅಂಥವರ ಸಂಸರ್ಗ ಸಮಾಜದಲ್ಲಿ ಬದುಕುವಾಗ ಸಹಜವಾಗಿ ನಾವು ಅದನ್ನು ಎಲ್ಲ ಮಾಡುವಂಥದ್ದೇ. ಅದು ಹೇಳುವುದು ದೂರದಲ್ಲಿ ಇಡಿ ಅಂತ. ಹೇಗೆ ಸಮಾಜದಿಂದ ದೂರ ಇರಬೇಕು, ಎಲ್ಲವನ್ನು ಬಿಟ್ಟು ದೂರದ ಇದ್ದಾಗ ಯಾವುದಾರು ಆದೀತು ಅಂದರೆ. ಹಾಗಾಗಿ ಇದೆಲ್ಲ ಕರ್ಮಾನುಷ್ಠಾನ. ಈಗ ಬೆಳ್ಳುಳ್ಳಿ ತಿನ್ನಬೇಡಿ ಅಂತ ಹೇಳ್ತಾರೆ, ಆದರೆ ಆರೋಗ್ಯದ ದೃಷ್ಟಿಯಿಂದ ಬೆಳ್ಳುಳ್ಳಿ ವಿಶೇಷ ಆಹಾರ ಪದಾರ್ಥ ಅಂತ. ಇದಕ್ಕೆ ನಾವು ಪ್ರಾಣದೇವರ ಹತ್ರ ಮಾತಾಡಿದ್ವಿ, ಹೀಗೆ ಇದೆಯಲ್ಲ ಏನು ಅಂತ. ಅದಕ್ಕೆ ಅವರೊಂದಷ್ಟು ಪಟ್ಟಿ ಕಳಿಸಿದರು. ಸ್ವಾಮಿ, ಈ ಚರಕ ಸಂಹಿತೆಯಲ್ಲಿಯೇ ನಾವು ಆಹಾರ ಪದಾರ್ಥವನ್ನು ಸ್ವೀಕಾರ ಮಾಡುವಾಗ ಕೇವಲ ಆಹಾರ ಪಥ್ಯ ಹೇಗಿರಬೇಕು ಇಷ್ಟೇ ಅಲ್ಲ, ನಾವು ಸಿಟ್ಟು ಮಾಡಿಕೊಳ್ಳಿಕ್ಕಿಲ್ಲ, ಕಾಲದಲ್ಲಿ ಸರಿಯಾದ ಸಮಯಕ್ಕೆ ಮಲಗಿ ಸರಿಯಾದ ಸಮಯಕ್ಕೆ ಏಳುವಂಥದ್ದು, ದೊಡ್ಡವರಿಗೆ ಗೌರವ ಕೊಡುವಂಥದ್ದು, ಇದೆಲ್ಲವೂ ಪಥ್ಯದಲ್ಲಿ ಸೇರ್ತದೆ ಅಂತ. ಪಥ್ಯ ಅಂದರೆ ಆ ಕ್ಷೀರ ಅನ್ನವನ್ನು ಭೋಜನ ಮಾಡುವಂಥದ್ದು, ಇದೆಲ್ಲ ಪಥ್ಯವೇ. ಜೊತೆಗೆ ನಮ್ಮ ಅನುಷ್ಠಾನವೂ ಕೂಡ ಪಥ್ಯವೇ. ಪಥ್ಯದ ಆ ಪೂರ್ಣವಾದ ಲಾಭ ಸಿಗಬೇಕು ಅಂದರೆ ಅನುಷ್ಠಾನವೂ ಚೆನ್ನಾಗಿರಬೇಕು. ಹಾಗಾಗಿ ನಾವು ಬೆಳ್ಳುಳ್ಳಿ ತಿನ್ಬೋದು, ಮತ್ತೊಂದು ನುಗ್ಗೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದೇ. ಆದರೆ ಇದರಿಂದಾಗಿ ನಮ್ಮ ಈ ಅನುಷ್ಠಾನದ ಮನಸ್ಸಿಗೆ, ಚಿಂತನೆಗೆ ಏಟು ಬೀಳುತ್ತದೆ, ಆಧ್ಯಾತ್ಮಿಕ ಚಿಂತನೆಗೆ ಏಟು ಬೀಳುತ್ತದೆ ಎಂಬ ದೃಷ್ಟಿಯಲ್ಲಿ. ಹಾಗಾಗಿ ಈ ಈರುಳ್ಳಿ ಬೆಳ್ಳುಳ್ಳಿ ಪದಾರ್ಥ ತಿಂದರೆ ನಮ್ಮ ಮೂತ್ರದಲ್ಲಿ ವಾಸನೆ ಬರುವಂಥದ್ದು ಎಲ್ಲ ಯಾಕೆ ಅದು. ಹಾಗಾಗಿ ಅಂತಹ ಆಹಾರ ಪದಾರ್ಥಗಳು ದೂರ. ಟೊಮೆಟೊ ಇಲ್ಲ ಅಂದರೆ ಸಾರು ರುಚಿಯಾಗೋದಿಲ್ಲ. ಈಗಲಿನ ಟೊಮೆಟೊ ಅಲ್ಲ, ಮೊದಲಿನ ಟೊಮೆಟೊ, ಅದು ಸ್ವಲ್ಪ ಹುಳಿ ಇರ್ತಿತ್ತು, ಆವಾಗ ರುಚಿ ಇರ್ತಿತ್ತು. ಈಗ ಟೊಮೆಟೊದು ರುಚಿ ಇಲ್ಲ, ಆದರೂ ಬೇಕು. ಇಲ್ಲ ಅಂದರೆ ಆಗೋದಿಲ್ಲ. ಕಲ್ಲರು ಇದ್ದರೆ ಅಂದರೆ ಭಾವನೆಗಳು ಆಗಿದೆ ಅಂತ ನಾನು ಕೇಳಿದ್ದು ವಿಚಾರ ಇದು. ಹಾಗಾಗಿ ಟೊಮೆಟೊ ಇಲ್ಲ, ಇದು ನಿಷಿದ್ಧ ಇದೆ ಅಂತ ಶಾಸ್ತ್ರ ಪ್ರಮಾಣ ಇದೆಯಂತೆ. ಇನ್ನು ಕೆಂಪು ನಮ್ಮ ಬೀಟ್ರೂಟು ರಕ್ತ ಜಾಸ್ತಿ ಮಾಡ್ತದೆ, ಇವೆಲ್ಲ ಕಡಿಮೆಗೆ ಸಿಗುವುದು ಅದೇ ಸ್ವಾಮಿ, ಅದನ್ನೇ ಬೇಡ ಅಂದರೆ ಜೀವನ ಮಾಡೋದು ಹೇಗೆ? ರುಚಿ ನೋಡ್ಲಿಕ್ಕೆ ಹೋದರೆ, ರೇಟ್ ನೋಡ್ಲಿಕ್ಕೆ ಹೋದರೆ ಮಾರ್ಕೆಟ್ನಲ್ಲಿ ಬೇರೆ ಪದಾರ್ಥಗಳ ರೇಟ್ ಜಾಸ್ತಿ ಆಗ್ತದೆ, ಈ ಪದಾರ್ಥಗಳು ಸ್ವಲ್ಪ ಕಡಿಮೆಗೆ ಸಿಗ್ತದೆ ಎನ್ನುವ ಭಾವನೆಯಿಂದಲೂ ನಾವು ಸ್ವೀಕಾರ ಮಾಡುವಂಥದ್ದು ಇರ್ತದೆ. ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಎಲ್ಲಿ ಆರೋಗ್ಯ ಸಮಸ್ಯೆ ಇದೆ ಅದು ತೆಗೆದುಕೊಳ್ಳೇಬೇಕು. ಆ ಮದ್ದು ಅನ್ನುವ ಕಾಲಕ್ಕೆ ಮಾತ್ರ ಈ ಬೆಳ್ಳುಳ್ಳಿ ಇಂಥ ಪದಾರ್ಥ ಸ್ವೀಕಾರ ಮಾಡಿದೆ, ಬೇರೆ ನಮಗೆ ಅದಕ್ಕೆ ಪರ್ಯಾಯ ಮಾರ್ಗ ಇಲ್ಲ. ಆರೋಗ್ಯ ಸಮಸ್ಯೆ ಇದೆ, ಈ ಸಮಸ್ಯೆ ಪರಿಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಂತ ಇಟ್ಟುಕೊಂಡರೆ ಒಂದು ಶುದ್ಧಿಗೆ ಅವಕಾಶ. ಆರೋಗ್ಯ ಮುಖ್ಯ. ಸಮಸ್ಯೆಗೆ ಅದೇ ಆಗಬೇಕು ಅಂತ ಆದ ಕೆಲವು ಸಲ ಹಚ್ಚಿಕೊಳ್ಳುವಂಥದ್ದು ಕೊಡ್ತಾರೆ, ಅದಕ್ಕೂ ಇಂಥದ್ದು ಬೇಕು ಅಂತ ಹೇಳ್ತಾರೆ. ಔಷಧವನ್ನು ಹೇಳುವಾಗ ನಿಷಿದ್ಧ ಪದಾರ್ಥಗಳ ಲೇಪನವೂ ಆಗಬೇಕು ಅನ್ನೋದು ಬರ್ತದೆ. ಆವಾಗ ಇದನ್ನೇ ಒಬ್ಬರು ಪ್ರಶ್ನೆ ಮಾಡಿದರು, MRI ಸ್ಕ್ಯಾನ್ ಆಗುವಾಗ ನನ್ನ ಕುತ್ತಿಗೆಯಲ್ಲಿರುವ ಈ ಪವಿತ್ರವಾದಂಥದ್ದನ್ನು ತೆಗೆದಿಡಬಾರ್ದ? ಏನು ಮಾಡಬೇಕು? ನಿನ್ನ ಗಂಡನ ಕೈಯಲ್ಲಿ ಕೊಟ್ಬಿಟ್ಟು ತೆಗೆದಿಟ್ಟು ಆಮೇಲೆ ನೀವು ಆದ್ರ ಮೇಲೆ ಮತ್ತೆ ವಾಪಸ್ ಹಾಕು. ಯಾಕೆ? MRI ಸ್ಕ್ಯಾನಲ್ಲಿ ಯಾವುದೇ ಲೋಹದ ಪದಾರ್ಥಗಳು ಯಾವುದೂ ಇರಬಾರ್ದು. ಹಾಗಾಗಿ MRI ಸ್ಕ್ಯಾನ್ ಆಗಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅಲ್ಲೂ ಹಠ ಮಾಡಿದರೆ ಪ್ರಯೋಜನ ಏನು? ಅಂದರೆ ಅನುಸಂಧಾನ ಮುಖ್ಯ, ಇಲ್ಲ ಅಂತಲ್ಲ. ನಮ್ಮ ಚಿಂತನೆ ಹೇಗಿರ್ತದೆ, ಪರಿಸ್ಥಿತಿ ಒಳಗೆ ಬಂದಾಗ ಅದಕ್ಕೆ ಅನುಗುಣವಾಗಿ ಬದುಕಬೇಕು. ಬದುಕುವ ಬಗೆ ಹೀಗೆ ಇರುತ್ತೇನೆ ತಿಳಿದಿರಬೇಕು, ಅನುಷ್ಠಾನ ಪ್ರಯತ್ನ ಖಂಡಿತ ಇರಬೇಕು. ಆಗದಿದ್ದಾಗ ನಾಮಸ್ಮರಣೆಯನ್ನು ಯಾವಾಗಲೂ ಮಾಡಬೇಕು, ಆವಾಗ ವಿಶೇಷವಾಗಿ ಪ್ರಾರ್ಥನೆಯ ಜೊತೆಗೆ. ಇಲ್ಲ ಅಂದರೆ ನಾವು ಯಾರೂ ಕೂಡ ಸ್ವರ್ಗದ ಆಸೆ ಇಟ್ಕೊಳ್ಳಿಕ್ಕೆ ಇಲ್ಲ, ಇನ್ನು ಮೋಕ್ಷ ಅಂತ ಬಿಟ್ಟೇ ಬಿಡಿ ಅನ್ನೋ ಪರಿಸ್ಥಿತಿ. ಪ್ರತಿಯೊಂದು ಕರ್ಮವು ದೋಷ 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 ಅಲ್ಲ.
ದೋಷಿಗಳ ಅರಸ ನಾನು, ನಿರ್ದೋಷಿಗಳ ಒಡೆಯ. ಅಂದರೆ